ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಷ್ಣುರ್ವಯಸ್ಥಿತಿಲಯೋ ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ಬಹುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವೇ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ನಾರಾಯಣಂ ಗುಣೈಃ ಸರ್ವೈರುದೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಂಶ್ಚಾಪಿ ನತ್ವಾ ಸೂತ್ರಾರ್ಥ ಉಚ್ಯತೆ. ಓಂ ಸದಾಗಮೈಕವಿಜ್ಞೇಯಂ ಸಮತೀತಕ್ಷರಾಕ್ಷರ ನಾರಾಯಣಂ ಸದಾ ವಂದೇ ನಿರ್ದೋಷಾಶೇಷ ಸದ್ಗುಣಂ. ವಿಶೇಷಣಾನಿ ಯಾನೀಹ ಕಥಿತಾನಿ ಸದುಕ್ತಿಭಿಃ ಸಾಧಯಿಷ್ಯಾಮಿ ತಾನ್ನೇವ ಕ್ರಮಾತ್ ಸಜ್ಜನ ಸಂವಿದೆ. ಅದನ್ನೇನಾಯ್ತು ನಿನ್ನೆ? ಹಾಂ, ಏನಾಕ್ರಮಂತಿ ಅದಾಯ್ತಲ್ಲ, ನಿವೃತ್ತಿ ಮುಂದಿದೆ. ಹೌದು, ಬ್ರಹ್ಮ ತದೈವ ತದ್ವಯುಕ್ತಿ ವಿರುದ್ಧಂಚ. ಎಷ್ಟು 2 ಪುಟ ಹಿಂದೆ ಕೊಟ್ಟಿರೋದು, 3 ಪುಟ ಈಗ ಬಂದಿದೆ. ಹೇಳಿದ್ದಕ್ಕೆಲ್ಲ ಆಧಾರ ಕೊಡ್ತಾರೆ. ಈಗ ಈಶ್ವರ ಜೀವೇಶ್ವರ ಭಿದಾ ಚೈವ ಜಡೇಶ್ವರ ಭಿದಾ ತಥಾ ಜೀವಭೇದೋ ವಿಧಶ್ಚೈವ ಜಡಜೀವ ಭಿದಾ ತಥಾ ಮಿತಶ್ಚ ಜಡಭೇದೋಯಂ ಪ್ರಪಂಚೋ ಭೇದಪಂಚಕಃ ಸೋಯಂ ಸತ್ಯೋ ಹಿ ಅನಾದಿಶ್ಚ ಸಾದಿಶ್ಚೇತ್ ನಾಶಮಾಪ್ನುಯಾತ್ ನ ಚ ನಾಶಂ ಪ್ರಯಾತ್ತೇಷ ನ ಚಾಸೌ ಭ್ರಾಂತಿಕಲ್ಪಿತಃ ಕಲ್ಪಿತಶ್ಚೇತ್ ನಿವರ್ತೇತ ನ ಚಾಸೌ ವಿನಿವರ್ತತೆ ದ್ವೈತಂ ನ ವಿದ್ಯತೆ ಇತಿ ತಸ್ಮಾದ್ ಅಜ್ಞಾನಿನಾಂ ಮತಂ ಮತಂ ಹಿ ಜ್ಞಾನಿನಾಮೇತತ್ ಮಿತಂ ತ್ರಾತಂಚ ವಿಷ್ಣುನಾ ತಸ್ಮಾತ್ ಸತ್ಯಮಿತಿ ಪ್ರೋಕ್ತಂ ಪರಮೋ ಹರಿರೇವತು ಇತಿ ಪರಮಶ್ರುತಿಃ. ಜೀವೇಶ್ವರ ಭಿದಾ ಚೈವ ಜೀವೇಶ್ವರ ಭೇದ, ಜಡೇಶ್ವರ ಭಿದಾ ತಥಾ ಜಡೇಶ್ವರ ಭೇದ, ಜೀವಭೇದ ಮಿಥಃ. ಮಿಥಃ ಅಂದರೆ ಮ್ಯೂಚುವಲ್, ಇಂಗ್ಲೀಷ್ನಲ್ಲಿ ಮ್ಯೂಚುವಲ್ ಅಂತೀವಲ್ಲ ಹಾಗೆ. ಮಿಥಃ ಪರಸ್ಪರ ಭೇದ. ಜಡಜೀವ ಭಿದಾ ತಥಾ ಜಡಜೀವರ ಭೇದ ಹಾಗೇನೆ. ಮಿಥಶ್ಚ ಜಡಭೇದೋಯಂ ಜಡಜಡಗಳಿಗೆ ಭೇದ. ಅಯಂ ಪ್ರಪಂಚೋ ಭೇದ ಪಂಚಕಃ. ಇವತ್ತು ಜಡಜಡಗಳ ಭೇದ ಇಲ್ಲದೆ ಹೋಗಿದ್ದರೆ ಆಕ್ಸಿಜನ್ ಬದಲು ಕಾರ್ಬನ್ ಡೈಆಕ್ಸೈಡ್ ಕೊಟ್ಟರೆ ಏನಾಗ್ತಾನೆ? ಸತ್ತೋಗ್ಬಿಡ್ತಾರೆ. ಭೇದ ಇರೋದಕ್ಕೆ ಆಯಿತು, ಅದಕ್ಕೆ ಉದ್ದಾಗಿದ್ದು ಹಾಕ್ತಾ ಬ್ಯಾಲೆನ್ಸ್ ಆಗ್ತದೆ. ಇದನ್ನು ನ್ಯೂಟ್ರಲೈಸ್ ಮಾಡುತ್ತೆ, ಇಮಿಡಿಯೇಟ್ ಮಾಡಿದ್ದಾರೆ. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ಜಡ ಭೇದ ಇಲ್ಲದೆ ಹೋಗಿದ್ದರೆ ಇವತ್ತು ವಿಷ ಫಾಲ್ಡಾಲಿಗೂ ಹಾಲಿಗೂ ಭೇದ ಇಲ್ಲ, 2 ಜಡಗಳು ಅಂತ ಅಷ್ಟು ಅಭಾಸ್ತೆ. ಅಮೃತಕ್ಕೂ ವಿಷಕ್ಕೂ ಭೇದ ಇಲ್ಲ, ಇವೆಲ್ಲ ಸರಿಯಲ್ಲ. ಸೋಯಂ ಸತ್ಯೋ ಅನಾದಿಶ್ಚ ಸಾದಿಶ್ಚೇನ್ ನಾಶ. ಅದಕ್ಕೆ ಹೇಳ್ತಾರೆ ಪ್ರಪಂಚೋ ಭೇದ ಪಂಚಕಃ. ಹಿಂದೇನು ಹೇಳಿದರು? ಪ್ರಪಂಚ ಶಬ್ದಕ್ಕೆ ಭೇದ ಪಂಚಕ ಯುಕ್ತವಾದದ್ದು ಅಂತ ಹೇಳಿದರು. ಅದಕ್ಕೆ ಆಧಾರ ಕೊಡ್ತಿದ್ದಾರೆ. ಪ್ರಪಂಚೋ ಭೇದ ಪಂಚಕಃ. ಇದರ ಬುದ್ಧಿವಂತಿಗಿಂತ ಅರ್ಥ ಮಾಡಿಬಿಟ್ರಿ ನೀವೀಗ. ಪಂಚ ಅಂತ ಬಂದ ತಕ್ಷಣ ಪಂಚಭೇದ ಆಗುತ್ತಾ ಅಂತ ಕೇಳಿದರೆ ಆಗುತ್ತೆ ಅಂತ ವೇದವಾಕ್ಯ ಕೋಟ್ ಮಾಡ್ತಾರೆ. ಸೋಯಂ ಸತ್ಯೋ ಹಿ ಅನಾದಿಶ್ಚ. ಈ ಒಂದು ಪಂಚಭೇದ ಎಂಬುದೇನು? ಸತ್ಯ ಅನಾದಿಯಾದದ್ದು, ಸತ್ಯವಾದದ್ದು, ನಿತ್ಯವಾದದ್ದು. ಅನಾದಿ ಮತ್ತು ಸತ್ಯ ಆದರೆ ನಿತ್ಯ ಆಗಿರಲೇಬೇಕು. ಸಾದಿಶ್ಚೇತ್ ನಾಶಮಾಪ್ನುಯಾತ್. ಸಾದಿಶ್ಚೇತ್ ನಾಶಮಾಪ್ನುಯಾತ್. ಸಾದಿ ಅಂದ್ರೇನು? ಆದಿ ಹೊಂದಿದರೆ. ಆದಿ ಇಲ್ಲದ್ದು ಅನಾದಿ, ಆದಿ ಇರೋದು ಸಾದಿ. ಗೊತ್ತಾಯ್ತಾ? ಸಮೇತ ಅಂತ ಹೇಳ್ತೀವಿ ಅಲ್ಲ, ಸರಾಮ ರಾಮನ ಸಮೇತ. ಸಾದಿ ಆದಿಯೊಂದಿಗೆ ಹೊಂದಿ ಕೂಡಿರೋದು. ತೇತ್ ನಾಶಮಾಪ್ನುಯಾತ್. ನಾಶಂ ಅದು ಹೇಗೆ ಅರ್ಥ ಬರೋದು ಅದೇ ಅರ್ಥ ಕೊಡ್ತಕ್ಕಂಥ ಶ್ರುತಿ ಕೊಟ್ಟು ಮಾಡ್ತಿದ್ದಾರೆ. ಪರಮಶ್ರುತಿ ಅಂತಲೇ ಹೇಳ್ತಾರೆ. ನಚ ನಾಶಂ ಪ್ರಯಾತಿ ಏಷಃ. ಈ ಭೇದ ಅನ್ನೋ ನಾಶ ಹೊಂದುತ್ತಾ ಇಲ್ಲ. ನಚಾಸೌ ಭ್ರಾಂತಿ ಕಲ್ಪಿತ. ಆದ್ದರಿಂದ ಇದೇನಲ್ಲ, ಭ್ರಾಂತಿ ಕಲ್ಪಿತವಾದದ್ದಲ್ಲ. ಭ್ರಾಂತಿ ಕಲ್ಪಿತವಾದದ್ದು ಯಾವಾಗ? ಅಲ್ಲಿ ರಜತ ನೋಡಿದ್ರೆ ಆಮೇಲೆ ಇಲ್ಲೇ ಇಲ್ಲ. ಇಲ್ಲಿ ಹಾಗಲ್ಲ, ಇದ್ದೇ ಇದೆ. ಆದ್ದರಿಂದ ಭ್ರಾಂತಿ ಕಲ್ಪಿತವಾದದ್ದಲ್ಲ. ಕಲ್ಪಿತಶ್ಚೇನ್ ನಿವರ್ತೇತ ನಚಾಸೌ ವಿನಿವರ್ತತೆ. ಕಲ್ಪಿತ ಕಲ್ಪಿತ ಅಂದ್ರೇನು? ಭ್ರಾಂತಿ ಕಲ್ಪಿತವಾಗಿದ್ದರೆ ನಿವರ್ತೇತ ನಚಾಸೌ ವಿನಿವರ್ತತೆ. ಭ್ರಾಂತಿ ಕಲ್ಪಿತವಾಗಿದ್ದರೆ ಒಂದಲ್ಲ ಒಂದು ಕಾಲಕ್ಕೆ ಏನು ಬರ್ತಿತ್ತು? ಅದಕ್ಕೆ ಬಾಧ ಬರ್ತಿತ್ತು. ಅದು ಬಂದಿಲ್ಲ ಅಂದಮೇಲೆ ನಚಾಸೌ ನಿವರ್ತತೆ.
ಮತ್ತು ಒಬ್ಬಿಬ್ಬರು ನೋಡಿ ಏನಾಗೋದು, ಎಲ್ಲರೂ ನೋಡಿ ಸದಾ ನೋಡ್ತಿರೋದು ಈ ಮಧ್ಯೆ ಎಲ್ಲರಿಗೂ ಸದಾ ಅನುಭವಕ್ಕೆ ಬರ್ತಿರೋದು. ಯಾರೋ ಒಬ್ರಿಗೆ ಗೊತ್ತಿತ್ತು ಅವ್ರಿಗೆ ಭ್ರಾಂತಿ ಬರಲಿಲ್ಲ, ವಿಚಾರ ಬೇರೆ. ಪ್ರತಿಯೊಬ್ಬರು ಭೇದ ವ್ಯವಹಾರ ಮಾಡಿಕೊಂಡೇ ಬದುಕಿರೋದ್ರಿಂದ ಕಲ್ಪಿತಶ್ಚೇ ನಿವರ್ತೇತ ನ ಚಾಸೌ ವಿನಿವರ್ತತೆ ದ್ವೈತಂ ನ ವಿದ್ಯತೆ ಇತಿ ತಸ್ಮಾತ್ ಅಜ್ಞಾನಿನಾಂ ಮತಂ. ದ್ವೈತ ಇಲ್ಲ ಅಂತ ಯಾರು ಹೇಳ್ತಾರಲ್ಲ ಅದೆಲ್ಲ ಆಚಾರ್ಯ ಏನಂತ ಬಿಡಿಸಿದ್ರು? ಅಜ್ಞಾತೆ ದ್ವೈತಂ ನ ವಿದ್ಯತೆ. ಅಜ್ಞಾತೆ ತಿಳಿದೇ ಹೋದರೆ ದ್ವೈತ ಇಲ್ಲ, ತಿಳಿದ್ರೆ ದ್ವೈತ ಇದೆ ಅಂತ ಅರ್ಥ ಮಾಡಿದ್ರು. ಇದೇ ವಾಕ್ಯ ಇಲ್ಲಿದೆ. ದ್ವೈತಂ ನ ವಿದ್ಯತೆ ಇತಿ ತಸ್ಮಾತ್ ಅಜ್ಞಾನಿನಾಂ ಮತಂ. ದ್ವೈತ ಇಲ್ಲ ಅಂತ ಹೇಳ್ತಕ್ಕಂಥದ್ದು ಯಾರ ಮತ? ಅದು ಅಜ್ಞಾನಿಗಳ ಮತ. ಅಜ್ಞಾನಿ ಶಬ್ದಕ್ಕೆ ಎರಡರ್ಥ, ಜ್ಞಾನ ಇಲ್ಲದವನು ಅಂತ ಒಂದರ್ಥ, ಮಿಥ್ಯಾಜ್ಞಾನ ಆ ಶಬ್ದಕ್ಕೆ ನೆಗೆಟಿವ್ ಒಂದರ್ಥ, ಆಪೋಸಿಟ್ ಅಂತ ಒಂದರ್ಥ, ಇಲ್ಲ ಅಂತ ಒಂದರ್ಥ. ಜ್ಞಾನ ಇಲ್ಲದವರಿಗೆ ಮತ್ತು ಮಿಥ್ಯಾಜ್ಞಾನ ಇರೋರಿಗೆ ಮಾತ್ರ ಏನಂತ ಅನಿಸುತ್ತೆ ನಮಗೆ? ಅದು ದ್ವೈತ ಅನ್ನೋದು ಮಿಥ್ಯಾ ಅನಿಸುತ್ತೆ ಹೊರತು ಉಳಿದವರಿಗೆಲ್ಲ ಸತ್ಯನೇ. ದ್ವೈತಂ ನ ವಿದ್ಯತೆ ಇತಿ ತಸ್ಮಾತ್ ಅಜ್ಞಾನಿನಾಂ ಮತಂ. ಮತಂ ಹಿ ಜ್ಞಾನಿನಾಮೇತತ್ ಮಿತಂ ತ್ರಾತಂಚ ವಿಷ್ಣುನ. ಮಾತ್ರ ಶಬ್ದಕ್ಕರ್ಥ ಮಿತಂ ತ್ರಾತಂಚ ವಿಷ್ಣುನ, ವಿಷ್ಣುವಿನಿಂದ ಮಿತವಾಗಿದೆ ಮತ್ತು ತ್ರಾತ ರಕ್ಷಿತವಾಗಿದೆ. ಆದ್ದರಿಂದ ಏನಲ್ಲ ಇದು? ವಿಷ್ಣು ತಿಳಿದಿದ್ದಾನೆ, ವಿಷ್ಣು ಮಿಥ್ಯಾಜ್ಞಾನ ಇಲ್ಲ, ತಿಳಿದಿದ್ದಾನೆ ಏನರ್ಥ? ಅದೀಗ ಸತ್ಯ ಅಂತ ಅರ್ಥ. ಮತ್ತು ತ್ರಾತ ಸುಳ್ಳು ರಕ್ಷಣೆ ಮಾಡೋದೇ. ಶುಕ್ತಿರಹಿತ ರಕ್ಷಣೆ ಮಾಡ್ಕೊಂಡಿದ್ದಾರೆ ಹೇಳ್ತಾರಾ? ಶುಕ್ತಿರಹಿತಕ್ಕೊಂದು ಸೆಕ್ಯೂರಿಟಿ ಫೋರ್ಸ್ ಹಾಕೋದು, ಸೆಕ್ಯೂರಿಟಿ ಫೋರ್ಸೇ ಹಾಕ್ಬಿಡೋದು. ಇಲ್ಲೇ ಇಲ್ಲ. ಫಸ್ಟು ವಿಷ್ಣು ರಕ್ಷಣೆ ಮಾಡ್ತಾನೆ ಅಂದರೆ ಏನಾಗಿರಬೇಕದು? ಸತ್ಯವಾಗಿರಲೇಬೇಕು. ಮಿತಂ ತ್ರಾತಂಚ ವಿಷ್ಣುನ ತಸ್ಮಾತ್ ಸತ್ಯವಿತಿ ಪ್ರೋಕ್ತಂ ಪರಮೋ ಹರಿರೇವತು. ಅದಕ್ಕೆ ಸತ್ಯ ಅಂತ ಕರೀತಾರೆ. ಪರಮಃ ಸರ್ವೋತ್ತಮ ಮಾತ್ರ ಹರಿನೇ. ಎಲ್ಲಿ ಏನೇನು ಅರ್ಥ ಹಿಡಿದು ಅಷ್ಟು ಅರ್ಥಕ್ಕೆ ಪೂರ್ತಿ ಆಧಾರವಾಗಿರ್ತಕ್ಕಂಥ ಶ್ರುತಿ. ಇಷ್ಟು ಹೇಳಿ ಏನು ಯಾವುದಕ್ಕೆ? ಮಿತಂ. ಮಿತಂ ಅಂದರೆ ಜ್ಞಾತಂ, ತಿಳಿಯಲ್ಪಟ್ಟು, ವಿಷ್ಣುವಿನಿಂದ ತಿಳಿಯಲ್ಪಟ್ಟಿದೆ. ತಸ್ಮಾತ್ ಸತ್ಯಮಿತಿ ಪ್ರೋಕ್ತಂ ಪರಮಃ ಹರಿಹಿ ಏವತು. ಮೈತ್ರೇಯಿ ಶಾಖಾಯಾಂಚ. ಮೈತ್ರೇಯಿ ಶಾಖಾ ಕೆಲವು ಒಂದು 50-60 ವರ್ಷದ ಕೆಳಗೆ ಆಚಾರ್ಯ ಕೋಟ್ ಮಾಡ್ತಾರೆ ವಾಕ್ಯ. ಇಲ್ಲ ಇಲ್ಲ ಅಂತಿದ್ರು. ಈಗ ಅದು ಸಿಕ್ಕು ಎಲ್ಲ ಕಡೆ ಪ್ರಿಂಟು ಆಗಿಬಿಟ್ಟಿದೆ, ಯಾರು ನೋಡಿದ್ದಿಲ್ಲ ಅಷ್ಟೇ. ಆದ್ದರಿಂದ ಇದು ಎಷ್ಟು ಇಂಪಾರ್ಟೆಂಟ್ ವಾಕ್ಯ ಇದು, ಪೂರ್ತಿ ಹಾಗೆ ಸಿಗುತ್ತೆ. ಅಥ ಮೈತ್ರೇಯಿ ಶಾಖಾ ಅಂಬುದು ಸಿಗುತ್ತೆ, ಗೊತ್ತಾಯ್ತಾ? ಅದರಲ್ಲಿ ಇಷ್ಟು ವಾಕ್ಯನೂ ಸಿಗುತ್ತೆ. ಅಥ ಜ್ಞಾನೋಪಸರ್ಗಾ ಇತಿ ಉಕ್ತ್ವಾ ಅಥ ಯೇ ಚಾನ್ಯೇ ಮಿಥ್ಯಾತರ್ಕೈ ದೃಷ್ಟಾಂತೈ ಕುಹಕೇಂದ್ರಜಾಲೈ ವೈದಿಕೇಶು ಪರಿಸ್ಥಾತುಮಿಚ್ಛಂತಿ ತೈ ಸಹ ನ ಸಂವಸೇತ್. ಪ್ರಾಕಾಶ್ಯಾ ಹಿ ಏತೆ ತಸ್ಕರಾಃ ಅಸ್ವರ್ಗ್ಯಾ ಇತಿ ಆಹ. ಅಥ ಜ್ಞಾನೋಪಸರ್ಗಾಃ ಇತಿ ಉಕ್ತ್ವಾ. ಜ್ಞಾನಕ್ಕೆ ವಿರೋಧಿಗಳು. ಉಪಸರ್ಗ ಅಂದರೆ ವಿರೋಧಿಗಳು. ಯಾವುದು ದೊಡ್ಡ ಪ್ಯಾಸೇಜ್ ಬರುತ್ತೆ, ಮುಂದಿನ ಮಾತ್ರ ಕೋಟ್ ಮಾಡ್ತಾರೆ. ಅಥಾ ಏಚ ಅನ್ಯೇ ಮಿಥ್ಯಾತರ್ಕೈ. ಮಿಥ್ಯಾತರ್ಕ ಅಂದ್ರೇನು? ದುಸ್ತರ್ಕಗಳು, ದುಷ್ಟತರ್ಕಗಳಿಂದ, ಕುಯುಕ್ತಿಗಳು ಅಂತ ಅರ್ಥ. ಏನದು? ಇವತ್ತು ಮಿಥ್ಯಾ ದೃಶ್ಯತ್ವಾತ್ ಕುಯುಕ್ತಿ, ಅದು ಜಡತ್ವಾತ್ ಕುಯುಕ್ತಿ, ಮತ್ತು ಪರಿಚ್ಛಿನ್ನ ಅದು ಕುಯುಕ್ತಿನೇ. ಪರಿಚ್ಛಿನ್ನವಾದ್ದೆಲ್ಲ ಮಿಥ್ಯ. ಹಾಗೆ ಮಿಥ್ಯಾ ಅಲ್ಲ, ಅಸತ್ಯ, ಏನ ಅನಿತ್ಯ ಅಂತ ಹೇಳಬೇಕೆ ಹೊರತು ಮಿಥ್ಯಾ ಅಂತ ಹೇಳಬಾರ್ದು. ಪರಿಚ್ಛಿನ್ನ ನೋಡ್ತಾನೇ ಇದ್ದೇವೆ ನಾವೀಗ. ನಿತ್ಯಾಮ್ಲ ಅನ್ನೋದನ್ನು ನೋಡ್ತಿರೋದ್ರಿಂದ ಸುಳ್ಳು ಅಂತ ಯಾರೂ ನೋಡಿಲ್ಲ, ಅನಿತ್ಯ ಅಂತ ನೋಡ್ತಾರೆ ಹೊರತು ಸುಳ್ಳು ಅಂತ ನೋಡಿಲ್ಲ. ಆದ್ದರಿಂದ ಅದು ಸರಿಯಲ್ಲ. ದ್ವೈತಂ ನಾವು ಮುಂದೆ ಮಿಥ್ಯಾತರ್ಕೈ ದೃಷ್ಟಾಂತೈ ಸೇರಿಸ್ಕೋಬೇಕಂದ್ರೆ ಮಿಥ್ಯಾ ದೃಷ್ಟಾಂತೈ ಅಂತೇಳಿ. ಮಿಥ್ಯಾತರ್ಕಗಳು, ಮಿಥ್ಯಾ ದೃಷ್ಟಾಂತಗಳು. ಏನದು? ದೃಷ್ಟಾಂತ ಕೊಟ್ಟರು. ಶುಕ್ತಿರಹಿತ ಶುಕ್ತಿರಹಿತ ಅಂತ ಇಲ್ಲೇ ಇಲ್ಲ. ಸ್ವಪ್ನವತ್ತಂದರು, ಸ್ವಪ್ನ ಇದ್ದಾಗಿಲ್ಲ ಮನಸ್ಸು. ಸ್ವಪ್ನದಲ್ಲಿ ಸತ್ಯತ್ವ ಇದೆ, ಇದರಲ್ಲಿ ಏನಿಲ್ಲ. ಭ್ರಾಂತಿಯಲ್ಲಿ ಸತ್ಯತ್ವ ಇಲ್ಲ. ಸ್ವಪ್ನ ಬೇರೆ, ಭ್ರಾಂತಿ ಬೇರೆ. ಭ್ರಾಂತಿಯಲ್ಲಿ ಸತ್ಯತ್ವ ಇಲ್ಲ, ಗೊತ್ತಾಯ್ತು? ಪೂರ್ತಿ ಭ್ರಮೆ. ಅದರಲ್ಲಿ ಹಾಗಲ್ಲ, ಸತ್ಯತ್ವ ಇದೆ. ಭ್ರಾಂತಿ ಒಂದು ಭಾಗ ಬೇರೆ. ಏನಂತ? ಆನೆ ಬಂತು ಸ್ವಪ್ನದಲ್ಲಿ, ಆನೆ ಬಂದಿದ್ದು ಹೌದು, ಅದೇನಲ್ಲ, ಅದು ಈ ಆನೆ ಅಲ್ಲ, ರಕ್ತ ಮಾಂಸ, ಅದರ ವಾಸನ, ಅದು ವಾಸನಾಮಯವಾದ ಆನೆ, ಗೊತ್ತಾಯ್ತಾ? ಗಣೇಶ, ಮಣ್ಣಿನ ಗಣೇಶ ಅಂತೀವಲ್ಲ, ಹಾಗೆ. ಮಣ್ಣಿನ ಗಣೇಶ ಸುಳ್ಳ? ಸತ್ಯ. ಆದರೆ ನಿಜವಾದ ಗಣೇಶ ಅಲ್ಲ, ಯಾಕೆ? ಪ್ರತೀಕ ಅಷ್ಟೇ. ಆ ದೃಷ್ಟಿಯಿಂದ ಪ್ರತೀಕ ಹೇಗೋ ಸ್ವಪ್ನಾವಸ್ಥೆ, ವಾಸನ ಅಂಬುದು ಪ್ರತೀಕ. ಮುಂದೆ ಹೇಳ್ತಾರೆ ಕುಹಕೇಂದ್ರ ಜಾಲೈಹಿ. ಇಷ್ಟೆಲ್ಲ ಮಾಡ್ತಾರೆ. ಮುಂದೇನು ಮಾಡ್ತಾರೆ ಗೊತ್ತಾ? ವೈದಿಕೇಶು ಪರಿಸ್ಥಾತುಮಿಚ್ಛಂತಿ. ನಾವು ವೈದಿಕರು ಅಂತ ಕರ್ಕೊಳ್ಳೋಕೆ ಇಷ್ಟಪಡ್ತಾರೆ. ಯಾಕೆ? ವೈದಿಕರು ಎಂಬುದು ಏನದು? ಭಾರಿ
ಪ್ರೆಸ್ಟೀಜಿಯಸ್ ಹೆಸರು. ಆದ್ದರಿಂದ ಅದನ್ನು ಉಂಡು ಬಿಡಿಸೋ ಟ್ರೈ ಮಾಡ್ತಾರೆ, ಸರಿಯಲ್ಲ. ಎಗ್ನೋಪಿ ಜರಿವಾರ ಹಾಕೊಂಡ್ಬಿಟ್ಟು ನಾವು ಬರೆಸೋಕ್ಕೆ ಬರ್ತೀವಿ ಅಂತ ಹೇಳಿದ್ರೆ ಹಾಗಾಯ್ತು ಅಷ್ಟೇ. ಮತ್ತೆಲ್ಲೋ ಉಪನಯನ ಆಗಿಲ್ಲ ಹೋದಲ್ಲೋ ಮಾಡ್ಕೊಂಬಿಟ್ರೆ ಆಯ್ತಲ್ಲ. ಅರ್ಹತೆ ಬೇಕು ಮಾಡ್ಕೊಳ್ಳೋದಕ್ಕೆ. ಉಪನಯನ ಮಾಡಿ ಮಾತ್ರಕ್ಕೆ ಬ್ರಾಹ್ಮಣ ಆಗೋದಿಲ್ಲ. ಉಪನಯನಿಗೆ ಯೋಗ್ಯನಾದವನಿಗೆ ಮಾತ್ರ ಬ್ರಾಹ್ಮಣನಾಗ್ತಾನೆ ಹೊರತು ಹುಡುಗರಿಗೆ ಉಪಯೋಗ. ಇವೆಲ್ಲ ಕುತರ್ಕಗಳು. ಪರಿಸ್ಥಾತು ಬಿಚ್ಚಂತಿ ತೈಸ್ಸಹ ಸಂವಸೇತ್. ಅವ್ರ ಜೊತೆಗೆ ಏನು ಮಾಡಬೇಕು? ನಾ ಸಂವಸೇತ್, ಅದು ವಾಸ ಮಾಡಿಕೊಡುದು. ಅದೇ ಬಂತಲ್ಲ, ತಮೋದ್ವಾರಂ ಯೋಷಿತಾಂ ಸಂಗಿ ಸಂಘಂ. ಕೆಟ್ಟ ದುಷ್ಟ ಅವರ ಸಂಘ ಮಾಡಿದರೋ ಸಂಘ ಮಾಡಿದರಲ್ಲ, ಸಂಘ ಮಾಡಿದವರು ಕೂಡ ಏನಾಗುತ್ತದ ಅದು ಪ್ರೂವ್ ಮಾಡುತ್ತೆ. ಕರೆಂಟ್ ಶಾಕ್ ಹೊಡೆದಾಗ ಪ್ರೂವ್ ಆಗ್ತದೆ. ಬೆಂಕಿ ಒಬ್ಬರು ಸತ್ತಿರುತ್ತೆ, ಮುಟ್ಟಿದ್ರೆ ಸಾಕು ಹೊಡೆಯೋದಿಲ್ಲ. ಕರೆಂಟ್ ಅವ್ರು ಶಾಕ್ ಹೊಡೀತದೆ, ಅದು ಬೆಂಕಿನೇ. ಆದರೆ ಇದಕ್ಕೂ ತುಂಬ ವ್ಯತ್ಯಾಸ ಇದೆ. ಅಗ್ನಿ ಮಿಥ್ಯಾಜ್ಞಾನ ಎಂಥದ್ದು ಅಂದರೆ ಸುಮ್ಮನೆ ಕೊಡೋದಿಲ್ಲ. ಅದು ಏನು ಮಾಡ್ತಾ ಹೋಗುತ್ತದು? ಹಬ್ಬಿಸ್ತಾ ಹೋಗುತ್ತೆ. ಒಂದು ಕೆಟ್ಟ ಹಣ್ಣಿದೆ, ಸುಮ್ಮನೆ ಕೊಡೋದಿಲ್ಲ. ಅದು ಉಳಿದ ಹಣ್ಣುಗಳನ್ನೆಲ್ಲ ಕೆಡಿಸ್ತಾ ಹೋಗುತ್ತೆ. ಅದಕ್ಕೆ ಮತ್ತೊಂದು ಎಲ್ಲ ರಾಶಿನೂ ಕೆಡಿಸಿಬಿಡೋದು. ಮಿಥ್ಯಾಜ್ಞಾನ ಅಂಬೋದನ್ನು ಲೈಟಾಗಿ ತೊಗೊಂಡಿದ್ದಾರೆ ಜನ. ಇವತ್ತು ಏನಾಗಿದೆ ಅಂದರೆ ಭಾರಿ ಲೈಟಾಗಿ, ಅದು ಲೈಟಾಗಿ ತೊಗೋಬಾರ್ದು, ಭಾರಿ ಸೀರಿಯಸ್ಸಾಗಿ ತೊಗೊಳ್ಬೇಕಾದ್ರೆ. ಬರೀ ಕೊಲ್ಲೋದಲ್ಲ, ಪರಂಪರೆನೇ ಕೊಲ್ಲುತ್ತದು. ಆದ್ದರಿಂದ ಸರಿಯಾಗಿ ನೋಡಬೇಕು. ಮತ್ತೆ ಅಥ ಜ್ಞಾನೋಪಸರ್ಗಾ ಇತಿ ಉಕ್ತ್ವಾ ಅಥ ಏಚ ಅನ್ಯೇ ಮಿಥ್ಯಾತರ್ಕೈ ದೃಷ್ಟಾಂತೈ ಕುಹಕೇಂದ್ರಜಾಲೈ ವೈದಿಕೇಶು ಪರಿಸ್ಥಾತು ಬಿಚ್ಚಂತಿ ತೈ ಸಹ ನಾ ಸಂವಸೇ. ಪ್ರಾಕಾಶ್ಯ ಹಿ ಏತೆ ತಸ್ಕರಾ. ಇವ್ರು ಯಾರು ಅಂದರೆ ಪ್ರಾಕಾಶ್ಯ ತಸ್ಕರರು. ಏನದು? ಅಲ್ಲ, ಪ್ರಾಕಾಶ್ಯ ಹಗಲುಗಳರು, ಬೆಳಕಿನಲ್ಲೇ ಕದಿಯೋರು ಅಂತ. ಸಾಮಾನ್ಯ ಕಳ್ಳರು ಯಾವಾಗ ಕದೀತಾರೆ? ಕಳ್ಳೋದು ರಾತ್ರಿ ಕಳ್ಳನೇ ಸಾಮಾನ್ಯವಾಗಿ. ಪಿಕ್ ಪಾಕೆಟ್ ಅವ್ರು ರಾತ್ರಿ ಆಗಬೇಕಾಗಿಲ್ಲ, ಹಗಲೇ ಮಾಡ್ತಾರೋ. ಕೆಲವರು ಹಗಲುಗಳರು, ಕೆಲವರು ನೋಡ್ತಲಕ್ಕೆ ಇದ್ದಾರೆ. ಅವರು ಪಶ್ಯತೋ ಹರಹ. ರಾವಣನ ಬಗ್ಗೆ ಹೇಳಬೇಕಾದ್ರೆ ಸಂಗ್ರಹ ರಾಮಾಯಣದಲ್ಲಿ ಅಂಥವನು ಪಶ್ಯತೋ ಹರಹ, ನೋಡ್ತಲಕ್ಕೆ ಎತ್ಕೊಂಡು ಹೋಗೋದು. ನಾವು ನೋಡ್ತಿರ್ಬೇಕಾದ್ರೇ, ಓನರ್ ನೋಡ್ತಿರ್ಬೇಕಾದ್ರೆ ಎತ್ಕೊಂಡು ಹೋಗೋದು. ನಾವು ನೋಡದೇ ಇರಬೇಕಾರಲ್ಲ, ನೋಡ್ತಿರ್ಬೇಕಾದ್ರೆ ರಾವಣ ಹಾಗಿದ್ದ ಅಂತ ಹೇಳಿದ್ದಾರೆ. ಸೊ ಯಾರಿವರೆಲ್ಲ ಕೂಡ ಪ್ರಕಾಶ ಅಂದರೆ ಬೆಳಕು. ಪ್ರಕಾಶ ಬೆಳಕಿನಲ್ಲೇ ಕರೆಯೋರು. ಬತಿ ಬೆಳಕಿರೋದು ಯಾವಾಗ? ಹಗಲು. ಸೊ ಹಗಲುಗಾಳರು ಅಂತ ಕರೀತಾರೆ. ಹಗಲುಗಾಳರು ಅನ್ನೋ ಪದವನ್ನು ಉಪನಿಷತ್ತು ಅವ್ರ ಬಗ್ಗೆ ಹೇಳಿದೆ. ಏತೆ ತಸ್ಕರಾಹ. ಅದಕ್ಕೆ ಬದ್ಧದಲ್ಲಿ ಏನಂತ ಹೇಳಿದರು? ಮಹಾತಸ್ಕರ ಮೇನಮಾಹು. ಮಹಾತಸ್ಕರ ಅಂದರೆ ಹಗಲುಗಾಳ. ಅಸ್ವರ್ಗ್ಯ ಇತಿ ಹ್ಯಾಹ ತಸ್ಕರಾಹ. ಇದ್ರ ಏನಿಲ್ಲ, ಅಸ್ವರ್ಗ್ಯ. ಇವರು ಸ್ವರ್ಗ ಸಿಗೋದಿಲ್ಲ. ಸ್ವರ್ಗ ಶಬ್ದಕ್ಕೆ ಎರಡರ್ಥ. ಸ್ವಹ ಸ್ವರೂಪ ಸುಖಂ ಗಮಯತಿ ಇತಿ ಸ್ವರ್ಗ ಅಂತ ಮಾಡಿದಾಗ ಏನಾಗುತ್ತೆ ಅಲ್ಲಿಗೆ? ಮೋಕ್ಷ. ಸೊ ಮೋಕ್ಷ ಇಲ್ಲ ಅಂದರೆ ಅಂತ ಮೋಕ್ಷ ಸಿಗೋದಿಲ್ಲ. ಅದಕ್ಕೆ ಆಪೋಸಿಟ್ ಯಾವುದು? ಮೋಕ್ಷ ಸ್ವರ್ಗ ಅಂದರೆ ಎರಡು ಆಪೋಸಿಟ್ಸ್ ಆದ್ದರಿಂದ ಏನು ಸಿಗುತ್ತೆ ಅವ್ರಿಗೆ? ಹಾಗಿದ್ದರೆ ತಮ ಸಿಗುತ್ತೆ ಅಂತ ಅರ್ಥ. ಅಸ್ವರ್ಗ್ಯಾಹ ಇತಿ ಹ್ಯಾಹ. ಇದೆಲ್ಲ ಸ್ಪಷ್ಟ ಹೇಳಿದೆ. ಬಂದಿನ ವಾಕ್ಯನೂ ಅಲ್ಲಿದ್ದೇನೆ. ನೈರಾತ್ಮ್ಯವಾದ ಕುಹಕೈ ಮಿಥ್ಯಾ ದೃಷ್ಟಾಂತ ಹೇತುಭಿ ಭ್ರಾಮ್ಯನ್ ಲೋಕೋ ನ ಜಾನಾತಿ ವೇದವಿದ್ಯಾಂತರಂತು ಯತ್ ಇತಿ. ನೈರಾತ್ಮ್ಯವಾದ ಕುಹಕೈ. ಏನು ಮಾಡ್ತಾರೆ ಇವರು? ನೈರಾತ್ಮ್ಯವಾದ ಅಂದ್ರೇನು? ಆತ್ಮನೇ ಇಲ್ಲ ಅಂತಕ್ಕ ನಿರಾತ್ಮನ ಭಾವ ನೈರಾತ್ಮ್ಯ. ಆತ್ಮ ಅಂದರೆ ಚೇತನ ಅಂತ ಪದಾರ್ಥನೇ ಇಲ್ಲ. ಗೊತ್ತಾಯ್ತು? ಬೌದ್ಧ ಮತ್ತಲ್ಲಿ ಚೇತನ ಒಪ್ಪೋದಿಲ್ಲ ಅವರು. ಇವರು ಚೇತನ ಒಪ್ತಾರೆ ಜೈನರು. ಆದರೆ ಏನು ಪರಮಾತ್ಮನ ಒಪ್ಪೋದಿಲ್ಲ. ಆತ್ಮನ ಒಪ್ತಾರೆ, ಜೀವಾತ್ಮನ ಒಪ್ತಾರೆ, ಪರಮಾತ್ಮನ ಒಪ್ಪೋದಿಲ್ಲ. ಅಲ್ಲಲ್ಲೇ ಅವರವರಲ್ಲೇ ಇಬ್ಬರು ಅವೈದಿಕರಾದರೂ ಕೂಡ ಅವರಲ್ಲಿ ಕೂಡ ಏನಿದೆ ಒಂದು. ಸೊ ಅವೈದಿಕರಲ್ಲಿ ಒಮ್ಮತ ಇಲ್ಲ ಅಂದಮೇಲೆ ಅವೈದಿಕ ಚಿಂತನೆ ಒಮ್ಮತ ತಂದ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಅಂತ ಅರ್ಥ. ಅವೈದಿಕ ಚಿಂತನೆ ಅಂದ್ರೇನು? ಬೇಸ್ಲೆಸ್ ಚಿಂತನೆ ಅಂತ ಅರ್ಥ. ಬೇಸ್ಲೆಸ್ ಮಾತಾಡಿದಾಗ ಏನಾಗ್ಬೋದು? ಏನು ಬೇಕಾರಾಗ್ಬೋದು. ಒಂದು ಬೇಸಿದ್ರೆ ಏನಾಗುತ್ತೆ? ಬಿಲ್ಡಿಂಗ್ ಫೌಂಡೇಶನ್ ಇಲ್ಲ, ಅದು ಎಲ್ಲಿ ಬಿಡುತ್ತೆ? ಎಲ್ಲಿ ಬೇಕಾದ್ರೂ ಹೇಗೆ ಬೇಕಾದ್ರೂ ಬಿಡ್ಬೋದು. ಆ್ಯಕ್ಸಿಡೆಂಟ್ ಸರಿಯಾಗಿ ಮಾಡಿ ಆ್ಯಕ್ಸಿಡೆಂಟ್ ಅಂತ ಕರೆಯಲ್ಲ ಅದನ್ನು. ಸರಿಯಾಗಿ ಮಾಡಿದ್ರೆ ಆ್ಯಕ್ಸಿಡೆಂಟ್ ಅಲ್ಲ, ಮರ್ಡರ್ ಅಂತಾರೆ. ಗೊತ್ತಾಯ್ತಾ? ಎಲ್ಲೋ ಹೊಡೆದ್ಬಿಟ್ರೆ ಏನಂತಾರೆ? ಆ್ಯಕ್ಸಿಡೆಂಟ್ ಅಂತ. ಅದೇನಾಯ್ತು ಇದೀಗ? ಮಿಥ್ಯಾ ದೃಷ್ಟಾಂತ ಹೇತುಭಿ ನೈರಾತ್ಮ್ಯವಾದ ಕುಹಕ ಅಂದರೆ ವಂಚನೆ, ಕುಮಂತ್ರ, ಪುಸ್ತಕ ಕರೆಯೋದು, ಇವೆಲ್ಲ ಮಾಡೋದು ಇದೆಯಲ್ಲ ಏನದು? ಡಾಕ್ಯುಮೆಂಟ್ ನಾಶ ಮಾಡಿಬಿಡೋದು, ಸಾಕ್ಷ್ಯ ನಾಶ, ಅವೆಲ್ಲ ಕುಹಕ. ಅದು ಮತ್ತು ಕೆಟ್ಟ ಮಂತ್ರಗಳಿಂದ ಅವರನ್ನು ಮಾಟ ಮಾಡೋದು, ಇವೆಲ್ಲ ಸೇರ್ಕೊಂಡ್ಬಿಡೋದು. ಕುಹಕೈ ಮಿಥ್ಯಾ ದೃಷ್ಟಾಂತ ಹೇತುಭಿ ಭ್ರಾಮ್ಯನ್ ಲೋಕೋ ನ ಜಾನಾತಿ. ಲೋಕಗಳಂದರೆ ಭ್ರಮೆಗೊಳಗೆ ಹಾಕಿಸ್ಬಿಡ್ತಾರೆ. ಹಾಗೆ ಜನರಿಗೆ ಗೊತ್ತಾಗಲ್ಲ, ಸತ್ಯ ಗೊತ್ತಾಗೋದಿಲ್ಲ. ಏನು ಗೊತ್ತಾಗೋದಿಲ್ಲ? ವೇದವಿದ್ಯಾಂತರಂತು ಯತ್. ವೇದವಿದ್ಯಾಯ ಆಂತರ್ ಅಂದರೆ ಭಾವ, ಒಳಗಿರೋ ತಾತ್ಪರ್ಯ ಗೊತ್ತಾಗದಂತೆ ಮಾಡಿಬಿಡ್ತಾರೆ. ವೇದವಿದ್ಯೆ ಯಾವುದು? ತತ್ವಮಸಿ ಇತ್ಯಾದಿಗಳೆಲ್ಲ. ಅದೇನಂತ ಅರ್ಥ ಮಾಡಿಕೊಂಡ್ರು ಅವರು? ಈ ಪ್ರಾರ್ಥ ಮಾಡಿಬಿಟ್ರು.
ಅದರಿಂದ ಏನಾಯ್ತು ಅಂದರೆ ಅವರಿಗೆ ಭ್ರಾಂತಿ ಹುಟ್ಟಿಸಿದ್ರು. ವೇದ ವಿದ್ಯೆಯ ಆಂತರ್ಯ ಗೊತ್ತಾಗದಂತೆ ಮಾಡ್ತಾರೆ. ಯತ್ ಆತ್ಮಕ್ಕೆ ಅದಕ್ಕೊಂದು ಡಿಫಿಕಲ್ಟ್ ವರ್ಡ್ ಅಂತ ಅರ್ಥ ಬರೀತಾರೆ. ಇದಿಷ್ಟು ಕೂಡ ಏನದು ಇತಿ ಅಲ್ಲಿ ಕ್ಲೋಸ್ ಆಯಿತು. ಮೈತ್ರೇಯಿ ಶಾಖಾಯಾಂಚ ಅಂತ ಹೇಳಿದು ಇತಿಯನ್ನಲ್ಲಿವರೆಗೂ ಕೂಡ ಅದು ಮೈತ್ರೇಯಣ್ಣ ಉಪನಿಷತ್ ಅಂತ ಇವತ್ತು ಪ್ರತ್ಯೇಕ ಸಿಗುತ್ತೆ, ಪ್ರಿಂಟು ಆಗಿದೆ. ಆತ್ಮಸಂಬಂಧಿ ಕಿಮಪಿ ನಾಸ್ತಿ ಇತಿ ವಾದೋ ನೈರಾತ್ಮ್ಯವಾದ. ಆತ್ಮಸಂಬಂಧಿ ಕಿಮಪಿ ನಾಸ್ತಿ ಅದು ಚೇತನದ ಪದಾರ್ಥ ಏನೂ ಇಲ್ಲ, ಇರೋದೆಲ್ಲ ಏನದು ಜಡ. ಎರಡರ್ಥ ಬಂದಾಗ ಒಂದರ್ಥ ಏನು ಆತ್ಮವೇ ಇಲ್ಲ ಅಂಬೋದಕ್ಕೂ ಅರ್ಥ ಬರುತ್ತೆ ಅದಕ್ಕೆ. ಆಮೇಲೆ ಇದೇ ಇಲ್ಲ, ಆತ್ಮನೇ ಇಲ್ಲ ಎಂಬ ವಾದ ಬಂತು, ಚೇತನ ಪದಾರ್ಥವೇ ಇಲ್ಲ ಅಂತ ಹೇಳ್ತಾರೆ. ಮೆಟೀರಿಯಲಿಸ್ಟಿಕ್ ವರ್ಡ್. ಇವತ್ತು ಹೆಚ್ಚು ಕಡೆ ಆ ಸ್ಥಿತಿ ಬಂದಿದ್ದಾರೆ, ಆತ್ಮ ಇಲ್ಲ, ಅದರಿಂದ ಏನು ಮಾಡ್ಬೋದು, ಏನು ಬೇಕಾದ್ರೂ ಮಾಡ್ಬೋದು. ಸತ್ಮೇಲೆ ಹೋಗಿ ಮುಗಿದೋಯ್ತು ಅಷ್ಟೇ, ಅಕೌಂಟ್ ಕ್ಲೋಸ್ ಆಗುತ್ತೆ. ಇಲ್ಲಿ ಕ್ಲೋಸ್ ಆಗುತ್ತೆ, ಅಲ್ಲಿ ಓಪನ್ ಆಗುತ್ತೆ. ಇವ್ರಿಗೆ ಅದು ಗೊತ್ತಿರೋದಿಲ್ಲ, ಕಣ್ಣಿಗೆ ಕಾಣಷ್ಟೇ ಮೋಸ ಮಾಡ್ತಾರೆ. ನಾಸ್ತಿಕಕ್ಕೂ ಅದೇ ಬೇಸು, ಅವೈದಿಕತ್ವ ಅನ್ನೋದು ನಾಸ್ತಿಕಕ್ಕೂ ಬೇಕು, ಜೈನಾದಿ ಮತಗಳಿಗೂ ಬೇಕು. ಹಾಗಾಗಿದೆ ಆತ್ಮಸಂಬಂಧಿ ಕಿಮಪಿ ನಾಸ್ತಿ ಇತಿ ವಾದೋ ನೈರಾತ್ಮ್ಯವಾದ. ಭ್ರಾಂತಿ ಕಲ್ಪಿತತ್ವೇ ಚ ಜಗತಃ ಸತ್ಯಂ ಜಗದ್ವಯಮಪೇಕ್ಷಿತಂ. ನೆಕ್ಸ್ಟ್ ಪಾಯಿಂಟ್. ಅಷ್ಟು ಒಂದೊಂದು ಸ್ಟ್ರೋಕ್ ಅಂದರೆ ಯಾವುದನ್ನು ತಪ್ಪಿಸೋಳಕ್ಕಾಗಲ್ಲ, ಆ ರೀತಿ ಮಾತಾಡ್ತಾರೆ ಆಚಾರ್ಯ. ನೋಡಿ ಈಗ ಆಯ್ತಪ್ಪ, ಜಗತ್ತಿನ ಪ್ರಕಾರ ಏನು ಭ್ರಾಂತಿ ಕಲ್ಪಿತ ಆಯಿತು. ನೀನು ಸಮಸ್ಯೆ ಏನು ಬರುತ್ತಾ ನಿನಗೀಗ? ಭ್ರಾಂತಿ ಕಲ್ಪಿತ ಅಂತ ಹೇಳಬೇಕಾದ್ರೆ ಸತ್ಯಂ ಜಗದ್ವಯಮಪೇಕ್ಷಿತಂ. ಒಂದು ಜಗತ್ತನ್ನು ಭ್ರಾಂತಿ ಅಂತ ಕರಿಬೇಕಾದ್ರೆ ಎರಡು ಜಗತ್ತು ಸತ್ಯ ಆಗಿರಬೇಕು. ಒಂದು ಸುಳ್ಳಿಗೆ ಏನಾಗಿರಬೇಕು, ಎರಡು ಸತ್ಯ ಇರಬೇಕು ಅಂತ ಅರ್ಥ. ಯಾಕೆ ಇಲ್ಲಿ ಅವನೇನು ಹೇಳಿದ, ನೋಡಿದ್ದು ಶುಕ್ತಿನ ತಿಳ್ಕೊಂಡು ರಜತ ಅಂಥೇಳಿ. ಶುಕ್ತಿನ ನೋಡಿದ, ಶುಕ್ತಿ ಇರಬೇಕಲ್ಲಿ, ಏನೋ ಒಂದು ಸಮಥಿಂಗ್ ಇಸ್ ದೇರ್, ಅದು ಪ್ರಧಾನ ಒಂದಿದೆ. ಎರಡನೇದೇನದು ಸದೃಶ. ಆ ರಜತನೇ ಗೊತ್ತಿಲ್ಲ ಜನ್ಮದಲ್ಲಿ ಅವನಿಗೇನಾಗುತ್ತೆ, ಗೊತ್ತಾಗೋದಿಲ್ಲ. ರಜತನೇ ಗೊತ್ತು. ಇವತ್ತು ನಮ್ಮ ಜನಕ್ಕೆ ಮುಂದೆ ಬರ್ತಾ 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 ದೊಡ್ಡ ಸಿಟಿಗಳಲ್ಲಿ ಹಸುಗಳು ಇರೋದೇ ಇಲ್ಲ. ಆದ್ದರಿಂದ ಹಾಲು ಎಲ್ಲಿಂದ ಬರುತ್ತೆ, ಇದರಿಂದ ಬರುತ್ತೆ ಅಷ್ಟೆ, ಡೈರಿಯಿಂದ ಬರುತ್ತೆ. ಒತ್ತಿಬಿಟ್ರೆ ಬಂದುಬಿಡುತ್ತೆ ಅಷ್ಟೇ. ಈ ಥರ ಆಗಿಬಿಟ್ಟು ಇದು ತುಂಬ ಜನಕ್ಕೆ ಅಷ್ಟೇ. ರುಬ್ಬೋದು ಕುಟ್ಟೋದು ಯಾವುದೂ ಗೊತ್ತೇ ಇಲ್ಲ ಜನಗಳಿಗೆ. ಒನಕೆ ಅಂದರೆ ಏನು ಅಂತ ಕೇಳ್ತಾರೆ. ಮಿಕ್ಸರ್ ಅಂದರೆ ಅರ್ಥ, ಒನಕೆ ಅರ್ಥ. ಅವರಿಗೆ ಮಿಕ್ಸರ್ ಅಂತ ಯೋಚನೆ ಇರಲಿಲ್ಲ. ಯಾತಕ್ಕೆ ಹೇಳಿದ್ದು ಅಂದರೆ ಆ ಸ್ಥಿತಿ ತಂದುಬಿಡ್ತಾರೆ. ಒಂದು ಗೊತ್ತಿರಬೇಕು ಅವರಿಗೆ, ಇದು ಪ್ರಧಾನ. ಎಲ್ಲಿ ಆರೋಪ ಮಾಡ್ತೇವೆ ಪ್ರಧಾನ, ಯಾವುದನ್ನು ಆರೋಪ ಮಾಡ್ತೇವೆ ಅದೇನು ಸದೃಶ. ಆರೋಪಿತವಾದ ಯಾವುದಲ್ಲೀಗ ಅಧಿಷ್ಠಾನ. ಆರೋಪಿತ ಎಂಬುದು ಸದೃಶ, ಅದು ಅಧಿಷ್ಠಾನ. ಅದಕ್ಕೆ ಅಧಿಷ್ಠಾನಂಚ ಸದೃಶಂ ತಥ್ಯವಸ್ತುದ್ವಯಂ ವಿನಾ ನಭ್ರಾಂತಿರ್ಭವತಿ ಕ್ವಾಪಿ ಸ್ವಪ್ನ ಮಾಯಾದಿಕೇಶ್ವಪಿ. ಎಲ್ಲಿ ವಾಕ್ಯ ಹೋಗ್ಬಿಡು, ಭಾಳ ದೂರ ಆಯಿತು. ತತ್ವೋದ್ಯೋಗದಲ್ಲಿ ಬಂದಿದೆ ಆಗಲೇ. ಅದಾದಮೇಲೆ ನೆಕ್ಸ್ಟ್ ಇದಾದ್ದರಿಂದ ಬರಿಬಾರ್ದು ಅದಲ್ಲ. ಅದು ಅಲ್ಲ, ಅವ್ರು ಏನು ಹೇಳ್ತಾರೆ, ಸುಳ್ಳು ಅಂತ ಹೇಳಿದ್ರೆ ಹೊರಟಿದ್ದಾರೆ. ಈಗ ಈ ಪುಸ್ತಕ ಸುಳ್ಳು ಅಂತ ಹೇಳಬೇಕಾದ್ರೆ ಇದು ಸುಳ್ಳು ಅಂತೀನಿ, ಒಂದು ಇದು ಇರಬೇಕು ಫಸ್ಟಲ್ಲಿ. ಇಲ್ಲಿ ರಜತ ಅಂತ ಯಾರು ಹೇಳಲ್ಲ, ಇಲ್ಲಿ ಅಂತ ಅಧಿಷ್ಠಾನ. ಅದು ರಜತನೇ ನೋಡಿಲ್ಲ, ಅವನಿಗೇನು ಅನಿಸಲ್ಲ, ಇದು ರಜತ ಅಂತ ಜ್ಞಾನ ಬರೋದೇ ಇಲ್ಲ. ಸೊ ಅದು ನೋಡಿರಬೇಕು. ಅದು ಸತ್ಯವಾದ ರಜತ ಒಂದು ಕಡೆ ಇರಬೇಕು, ಅರ್ಥ ಆಯ್ತಾ? ಸತ್ಯವಾದ ರಜತ ಒಂದು ಕಡೆ ಇರಬೇಕು, ಇಲ್ಲಿ ಸತ್ಯವಾದ ಯಾವುದೋ ಒಂದು ಇರಬೇಕು. ಎರಡಿದ್ದರೆ ಮಾತ್ರ ಮಿನಿಮಮ್. ಇನ್ನೂ ಬೇಕು, ನೋಡೋಣೊಬ್ಬರು ಬೇಕು, ಅವೆಲ್ಲ ಬೇಕಾದಷ್ಟಿದೆ. ಮಿನಿಮಮ್ ಏನಿರಬೇಕಲ್ಲಿ. ಯಾತಕ್ಕೆ ಜಗತ್ ಮಾತ್ರ ಹೈಲೈಟ್ ಮಾಡಿದ್ರು ಅಂದರೆ ಜಗನ್ಮಿಥ್ಯಾತ್ವ ಹೇಳ್ತಾರೆ, ಆದ್ದರಿಂದ ಅದನ್ನು ಅಟ್ಯಾಕ್ ಮಾಡೋಕ್ಕೆ ಹೇಳ್ತಾರೆ. ಎರಡು ಜಗತ್ತು ಬೇಕಾಯ್ತು. ಅದರಿಂದ ಅದೇನಂತಾರೆ ಆ ರೀತಿ ಮಾಡೋದಕ್ಕೆ, ಕಲ್ಪನಾ ಗೌರವ. ಒಂದರಿಂದ ಕೆಲಸ ಆಗಬೇಕಾದ್ರೆ ನೀವು ಎರಡು ಮಾಡಿ ಏನಂತ ಕರೀತಾರೆ ಅದಕ್ಕೆ, ಕಲ್ಪನಾ ಗೌರವ. ಅದೇ ಸೈಂಟಿಸ್ಟ್ ಮಾಡಿದ್ದಂತೆ. ಬೆಕ್ಕುಗಳು ಬಂದು ಬೆಕ್ಕಿನ ಮೇಲೆ ವಿಘ್ನ ಮಾಡುತ್ತೆ ಅಂತ ಹೇಳಿಬಿಟ್ಟು ಎರಡು ಹೋಲು ಮಾಡಿಸ್ದೆ ಅವರು. ದೊಡ್ಡ ಹೋಲು ಬೆಕ್ಕಿಗೆ, ಚಿಕ್ಕ ಹೋಲು ಬೆಕ್ಕಿನ ಮನೆಗೆ ಅಂತೇಳಿ. ಅದು ನೋಡ್ತಾ ಕೂತಿದ್ದ ಬೆಕ್ಕು, ಮತ್ತು ಅದ್ರ ಜೊತೆಗೆ ಅದರಲ್ಲೇ ಅದು ಅವ ಸೈಂಟಿಸ್ಟ್ ಪಾಪ ಅವನು ಎಂಥ ಕೆಲಸ ಮಾಡಿಕೊಂಡಂತೆ. ಏನು ಕಲ್ಪನಾ ಗೌರವ. ಇದು ಎರಡು ಬಾಗಿಲು ಮಾಡೋದು ನಾವು. ಚಿಕ್ಕವ್ರ ಮೇಲೆ ಕೂತ್ಕೊಂಡು ದೊಡ್ಡವ್ರ ಮೇಲೆ ಒಂದು ಬಾಗಿಲು ಮಾಡಿದರೆ ದೊಡ್ಡವ್ರ ಮೇಲೆ ಬಾಗಿಲಲ್ಲಿ ಚಿಕ್ಕವ್ರು ಬರ್ತಾರಾ ಇಲ್ಲ. ಅದಕ್ಕೆ ಕಲ್ಪನಾ ಗೌರವ. ಎಲ್ಲೂ ಆ ಕೆಲಸ ಮಾಡಬಾರದು. ಅದನ್ನೆಲ್ಲ ಮಾತಾಡೋದೆಲ್ಲ ದೋಷ ಅಂತ ಅರ್ಥ. ಭ್ರಾಂತಿ ಕಲ್ಪಿತತ್ವ ಏಚ ಜಗತಃ. ಎಷ್ಟು ಫೈನ್ ಇದೆ, ಎಷ್ಟು ಸ್ಪಷ್ಟ ಇದೆ. ಇದು ಉತ್ತರ ಕೊಡೋಕ್ಕೆ ಸಾಧ್ಯನೇ ಇಲ್ಲ. ಹೈಲೈಟ್ ಮಾಡಿದರೆ ಭ್ರಾಂತಿ ಕಾನ್ಸೆಪ್ಟಿನ ಬಗ್ಗೆ ಆಚಾರ್ಯ ಕೊಟ್ಟು ಹೊಸ ವಿಚಾರಗಳವೆಲ್ಲ ಕೂಡ. ಸುಮ್ಮನೆ ಕಣ್ಣು ಮುಚ್ಕೊಂಡು ಎಂದಿಲ್ಲ ಅಂತ ಹೇಳಕ್ಕೆ ಬರೋದಿಲ್ಲ. ಹ್ಯಾಲ್ಯುಸಿನೇಷನ್ ಬೇರೆ, ಇಲ್ಯೂಷನ್ ಬೇರೆ, ಮತ್ತು ಸ್ವಪ್ನ ಬೇರೆ, ಎಷ್ಟಿದೆ. ಅದು ಎಲ್ಲದಕ್ಕೂ ಒಂದೇ ಲೆಕ್ಕ ಹಾಕಿಬಿಟ್ಟವರು ಹಾಳು ಮಾಡ್ತಾರೆ. ಜಗದ್ವಯಮಪೇಕ್ಷಿತಂ ನಹಿ ಸತ್ಯಶುಕ್ತೇ ಸತ್ಯರಜತಸ್ಯ ತಯೋ ಸಾದೃಶ್ಯಸ್ಯ ಚ ಅಭಾವೇ ಭ್ರಾಂತಿರ್ಭವತಿ. ಎಕ್ಸ್ಪ್ಲೇನ್ ಮಾಡ್ತಾರೆ ಏನಿರಬೇಕಲ್ಲಿ. ನಹಿ ಸತ್ಯಸುಕ್ತೇ, ಸತ್ಯಶುಕ್ತಿ ಅಂತ ಒಂದಿರಬೇಕು. ಆಮೇಲೆ ಸತ್ಯರಜತ ಅಂತ ಇರಬೇಕು. ಸತ್ಯರಜಸ್ಯ ಮತ್ತು ತಯೋ ಸಾದೃಶ್ಯಸ್ಯ ಚ. ಯಾವ ಶುಕ್ತಿ ನೋಡಿಬಿಟ್ಟಿದ್ದು ಬಹುಶಃ ತಾರಿರ್ಬೋದು ಅಂದ್ಕೊಳ್ಳೋದಿಲ್ಲ.
ಯಾಕೆ? ಸಾದೃಶ್ಯ ಇಲ್ಲ. ಕನ್ಫ್ಯೂಸ್ ಮಾಡ್ಕೋಬೇಕಾದ್ರೆ ಮನುಷ್ಯನ ಇನ್ನೊಬ್ಬಷ್ಟು ಕನ್ಫ್ಯೂಸ್ ಮಾಡ್ಕೋತಾರೆ, ಪ್ರಾಣಿಗೆ ಮಾಡ್ಕೊಳೋಕೆ ಬರಲ್ಲ, ಇನ್ನು ಗೋಡೆಗೆ ಮಾಡ್ಕೊಬಿಡ್ತಾರ. ಎಷ್ಟು ಫೂಲಿಶ್ ಮಾಡ್ತಾರೆ, ಆಶ್ಚರ್ಯನೇ ಆಶ್ಚರ್ಯ. ಇದೆಲ್ಲ ಒಂದು ಮಧ್ಯೆ ಹಿಡಿದಂತೆ ಎರಡು ಗುಂಪು ಇರುತ್ತೆ. ಒಂದು ಗುಂಪು ಗೊತ್ತಿಲ್ಲದೆ ಫಾಲೋ ಮಾಡೋದು, ಒಂದು ಹಠದಿಂದ ಫಾಲೋ ಮಾಡೋದು. ಹಠದಿಂದ ಫಾಲೋ ಮಾಡಲು ಬದಲಾಯಿಸೋಕೆ ಸಾಧ್ಯ ಇಲ್ಲ. ದುರ್ಯೋಧನಿಗೆ ಏನಿತ್ತು? ಹಠ ಇತ್ತು. ಅದು ಛಲ ಅಂತಾರೆ, ಛಲ ಅಲ್ಲ ಹಠ. ಅದರಿಂದ ಒಳ್ಳೆ ಕೆಲಸ ಆಗೋದಿಲ್ಲ. ಅದು ತುಂಬ ಜನ ಕೆಲವೆಲ್ಲ ಯೂತ್ಸ್ ಇದೆ ಈ ಕಡೆ ಶಿಫ್ಟ್ ಆಗಿಬಿಟ್ಟ. ವಿಭೀಷಣ ಶಿಫ್ಟ್ ಆಗಿಬಿಟ್ಟ. ಏನಿರಲಿಲ್ಲ ಆತನಿಗೆ? ಹಠ ಇರಲಿಲ್ಲ. ಏನು ಬೇಕಿತ್ತು? ಜಿಜ್ಞಾಸೆ ಇತ್ತು. ಸೊ ನಮಗೆ ವಿರುದ್ಧರೆಲ್ಲ ಏನು ತಿಳ್ಕೊಳ್ಳೋಕೆ ಹೋಗಬಾರ್ದು. ಅವರೆಲ್ಲ ಹಠಮಾರಿಗಳು ತಿಳ್ಕೊಂಡ್ರೆ ತಪ್ಪಾಗತ್ತೆ, ಗೊತ್ತಾಯ್ತಾ? ಅದರಲ್ಲಿ ಎಷ್ಟೋ ಇವತ್ತಿನ ಕಾಲಕ್ಕೆ ಇನ್ನೂ ಕೂಡ ಹಠಮಾರಿಗಳ ಸಂಖ್ಯೆ 50-50 ಅನ್ಬೋದು ಅಷ್ಟೇ. ಅವರು ಒಪ್ತಾ ಇರೋ ಸಂಖ್ಯೆ. ಒಪ್ಪೋರೇನು ಬರ್ತಾ ಬರೀ ಹಠಮಾರಿಗಳೇ ಬರ್ಬೋದು. ಈಗ ಹಾಗಿಲ್ಲ. ಅಂಥ ಹೊತ್ತಲ್ಲಿ ನಾವು ಯಾರು ಇಲ್ಲ ಅಂತ ತಿಳ್ಕೊಂಬಿಟ್ರೆ ತಪ್ಪಾಗುತ್ತೆ. ಸಾದೃಶ್ಯ ಇವೆಲ್ಲ ಒಂದೊಂದು ವಾಕ್ಯಗಳು ಕೂಡ ಬ್ರಹ್ಮಾಸ್ತ್ರ ಅಂತ ಹೇಳ್ತಾರೆ. ಅವರು ಗದಾಪ್ರಹಾರ ಅಂತ ಬಿಟ್ಬಿಡ್ತಾರೆ. ನಹಿ ಸತ್ಯಶುಕ್ತೇ ಸತ್ಯರಜಸ್ಯ ತಯೋ ಸಾದೃಶ್ಯಸ್ಯ ಚ ಅಭಾವೇ ಭ್ರಾಂತಿರ್ಭವತಿ. ಮೂರು ಹೇಳಿದರು. ಒಂದು ಸತ್ಯಶುಕ್ತಿ, ಸತ್ಯರಜತ, ಆಮೇಲೆ ಸಾದೃಶ್ಯ. ಸಾದೃಶ್ಯ ಅಂಬೋದು ಎರಡಕ್ಕೂ ಸೇರಿರಬೇಕು. ಶುಕ್ತಿಗೂ ಒಂದು ಇರ್ಲಿಕ್ಕೆ ಸಾಧ್ಯ, ಅದಕ್ಕೂ ಬೇಕು. ಅದಕ್ಕೆ ಕಾಮನ್ ಫ್ಯಾಕ್ಟರ್ ಮಾಡಿಬಿಟ್ಟು ಸೊ ಅಭೇದೆ ಅಭಾವೇ ಭ್ರಾಂತಿರ್ಭವತಿ. ಭ್ರಾಂತಿ ಹೇಗೆ ಬರುತ್ತದೆ? ಈಗ ಸಾಧ್ಯನೇ. ಸ್ವಪ್ನೇಪಿ ವಾಸನಾರೂಪಂ. ಇವತ್ತೆಂದೂ ಕೂಡ ಹಾವೇ ನೋಡಿಲ್ಲ. ನಿಜವಾದ ಹಾವು ತಿಳಿದ್ರೆ ಏನನ್ಸಲ್ಲ ಅವನಿಗೆ? ಹಾವು ಅನಿಸೋದಿಲ್ಲ, ಏನೋ ಅಂತ ಅನ್ಕೋತಾನೆ. ಅದು ಹಗ್ಗನೂ ನೋಡಿದ್ದಾನೆ, ಹಾವನ್ನೂ ನೋಡಿದ್ದಾನೆ. ಅವನೇನಾಗುತ್ತೆ? ಹಗ್ಗ ತುಳಿದು ಹಾವನ್ನು ತಿಳ್ಕೊತಾನೆ. ಅವನಿಗೆ ಹಗ್ಗನೂ ಗೊತ್ತಿಲ್ಲ, ಹಾವು ಗೊತ್ತಿಲ್ಲ ಅಂದರೆ ಏನು ಬರೋ ಚಾನ್ಸ್ ಇಲ್ಲ. ಯಾವುದೋ ಹೊಸಲು ತುಳಿದು ಹಾವನ್ನು ತಿಳ್ಕೊಳ್ಳೋದಿಲ್ಲ, ಗೊತ್ತಾಯ್ತಾ? ಕಲ್ಲು ತುಳಿದು ಹಾವನ್ನು ತಿಳ್ಕೊಳ್ಳೋದಿಲ್ಲ. ಹಗ್ಗ ತುಳಿದ್ರೆ ಮಾತ್ರ. ಯಾಕೆ? ಅವೆರಡಕ್ಕೂ ಸಾದೃಶ್ಯ ಇದೆ. ಮೆತ್ತಗಿರುವಿಕೆ, ಅವೆಲ್ಲ ವಕ್ರವಾಗಿರುವಿಕೆ, ಅವೆಲ್ಲ ಏನಿವೆ? ಸಾದೃಶ್ಯ. ಹಾವಿದ್ದಾಗ ಅದು ಸ್ಟ್ರೇಟ್ ಇದ್ದರೆ ಡೌಟ್ ಬರೋಲ್ಲ. ಸ್ಟ್ರೇಟ್ ಇದ್ದರೆ ಡೌಟ್ ಬರೋಲ್ಲ, ವಕ್ರವಾಗಿದ್ದಷ್ಟು ಡೌಟ್ ಬರೋದು. ಅದು ಸಾದೃಶ್ಯ ಅಂದರೆ ಎಂಥ ಸಾದೃಶ್ಯ ಇದ್ದರೆ ತಪ್ಪು ತಿಳುವಳಿಕೆ ಬರಲಿಕ್ಕೆ ಸಾಧ್ಯ. ಅಂಥ ಸಾದೃಶ್ಯ ಇರಬೇಕು. ಬರೀ ಸತ್ವ ಸಾದೃಶ್ಯ ಅದು ಉಪಯೋಗ ಇಲ್ಲ. ಶುಕ್ತಿನೂ ಸತ್ಯ, ರಜತನೂ ಸತ್ಯ, ಗೋಲ್ಡು ಸತ್ಯ ಅಂಥೇಳಿ ಶುಕ್ತಿ ರಜತರು ಯಾರು ಶುಕ್ತಿ ಖರಕ ಅಂತ ತಿಳ್ಕೊಂಡಿಲ್ಲ. ಶುಕ್ತಿ ಖರಕ ಅಂತ ಯಾಕೆ ತಿಳ್ಕೊಂಡಿಲ್ಲ? ಯಾವ ಸಾದೃಶ್ಯ ಬೇಕಿತ್ತಲ್ಲಿ? ಪೀತತ್ವ ಇರಬೇಕಿತ್ತಲ್ಲಿ. ಹಳದಿ ಅಂತಿದ್ರೆ ಏನಾಗ್ತಿತ್ತು? ಅವಾಗ ಹೋಗುತ್ತೆ. ಅದು ತಿಳ್ಕೊಳ್ಳೋರಿದ್ದೆ ಇಲ್ಲ ಅಂತಿರಲ್ಲ. ಕೆಲವೆಲ್ಲ ಇದಿರ್ತಾರೆ, ಮೆಡಿಸಿನ್ದು ಇದು ಹಾಕಿರ್ತಾರಲ್ಲ ಮೇಲೆ ಕವರಿಂಗು, ಅದು ಸ್ವಲ್ಪ ಗೋಲ್ಡ್ ಕಲರ್ ಇರುತ್ತದೆ. ಗೋಲ್ಡ್ ಹೊಡ್ಕೊಂಡಿರ್ತಾರೆ. ಗೋಲ್ಡ್ ಅಲ್ಲ ಅದು. ಯಾಕೆ ಹೇಳಿಲ್ಲ ಅಂದರೆ ಚಾನ್ಸಸ್ ಕಡಿಮೆ. ಅದು ಶುಕ್ತಿ ರಹಿತ ಚಾನ್ಸ್ ತುಂಬ ಜಾಸ್ತಿ. ದೃಷ್ಟಾಂತ ಯಾವುದು ಕೊಡ್ತಾರೆ? ಯಾವಾಗಲೂ ಹೆಚ್ಚಿನ ಗೊತ್ತಿರಬೇಕು, ಪ್ರಾಬಬಿಲಿಟಿ ಜಾಸ್ತಿ ಇರಬೇಕು, ಗೊತ್ತಾಯ್ತಾ? ಉದಾಹರಣೆಗೆ ರಜತರ ಶುಕ್ತಿ ಅಂತ ತಿಳ್ಕೊಂಡ್ರಿಲ್ಲೇನು? ನಿಜವಾದ ಶುಕ್ತಿ ಅಂತ ಹೌದು, ಹಾಗೂ ತಿಳ್ಕೊಬೋದು. ಬಟ್ ಅಂಥ ಕೇಸಸ್ ಕಡಿಮೆ. ಯಾಕೆ? ಸಾಮಾನ್ಯವಾಗಿ ಕನ್ಫ್ಯೂಸ್ ಏನು ಮಾಡ್ಕೊತಾರೆ ಮನುಷ್ಯ? ಕಡಿಮೆದಲ್ಲಿ ಹೆಚ್ಚು ವ್ಯಾಲ್ಯೂ ಅಂತ ತಿಳ್ಕೊಳ್ಳೋದು ಸ್ವಭಾವ. ಹೆಚ್ಚಿನ ಕಡಿಮೆ ಅಂತ ತಿಳ್ಕೊತಾರೆ, ಕಡಿಮೆ ಹೆಚ್ಚು ಅಂತ ತಿಳ್ಕೊತಾರೆ. ಅದು ಜೀವನ ಬ್ರಹ್ಮ ಅಂತ ತಿಳ್ಕೊತಾನೆ. ಬ್ರಹ್ಮನ ಜೀವ ಅಂತ ತಿಳ್ಕೊಳ್ಳೋದಲ್ಲ. ಯಾಕೆ? ಜೀವ ಕಡಿಮೆ, ಬ್ರಹ್ಮ ಜೀವ. ಹುಚ್ಚ ಕೂಡ ತನ್ನ ರಾಜ ಅಂತಾರೆ ಕರ್ಕೊಳ್ಳೋದು. ಹುಚ್ಚ ಕರ್ಕೋಬೇಕಾದ್ರೆ ನಾನು ರಾಜ ಮಂತ್ರಿ ಹೀಗೆ ಮಾತಾಡ್ತಾರೆ ಹೊರತು ಏನು ಮಾತಾಡೋಲ್ಲ. ನಾನು ಸೇವಕ ಅಂತ ಮಾತಾಡೋದಿಲ್ಲ. ಅದು ತಿಳ್ಕೊಂಡು ಏನು ಬೇಕು ಅವನಿಗೆ? ತಿಳುವಳಿಕೆ ಜಾಸ್ತಿ ಬೇಕು. ಯಾವಾಗಲೂ ಅದು ಆಚಾರ್ಯ ದೃಷ್ಟಾಂತ ಕೊಡೋದು ತುಂಬ ಕೊಡ್ತಾ ಅದಲ್ಲ. ಅವರು ಹೇಳಿರೋದೇ ಬೇರೆ ಕಡೆ ಹೇಳಬೇಕಾದ್ರೆ ಭ್ರಾಂತಿ ಬರಬೇಕಾದ್ರೆ ಇವೆಲ್ಲ ಗೊತ್ತಿರಬೇಕು. ತಿಳಿತಾ? ನಾವು ಭಾರಿ ಹೈಲೈಟ್ ಮಾಡ್ತೀವಿ ದೇವರನ್ನ, ಜೀವನ ಬ್ರಹ್ಮ ಅಂತ ಕರಿತೇವಲ್ಲ, ಎಷ್ಟು ಎಲಿವೇಟ್ ಮಾಡ್ತೀವಿ ಗೊತ್ತಾ ಅಂತ ಹೇಳ್ತಾರೆ. ದಡ್ಡ ಬ್ರಹ್ಮನ ಎಷ್ಟು ಡೌನ್ ಮಾಡ್ತಾ ಇದ್ದೀವಿ ಅದನ್ನು ಯೋಚನೆ ಮಾಡು. ಈ ಆಸ್ಪೆಕ್ಟ್ ಬಿಟ್ಬಿಟ್ರು ಆ ಆಸ್ಪೆಕ್ಟ್ ನೋಡು. ಬ್ರಹ್ಮನ ಏನು ಮಾಡ್ತಾ ಇದ್ದೀರಿ ನೀನೀಗ? ಹಾಳು ಮಾಡಿ ಹಾಕ್ತಾಯಿದ್ದಿ. ಅದರಿಂದ ಹೇಳಬಾರ್ದು. ಮೋಸ ಮಾಡಿದವನು, ಮೋಸ ಮಾಡಲ್ಪಟ್ಟವನು ಇಬ್ಬರು ಇರ್ತಾರೆ. ಲಾಸ್ ಆಗೋದು ಯಾರಿಗೆ? ಯಾವಾಗಲೂ ಮೋಸ ಹೋದವನಿಗೆ. ಇಲ್ಲಿ ಲಾಸ್ ಆಗೋದು ಮೋಸ ಹೋದವನಿಗೆ, ಅಲ್ಲಿ ಲಾಸ್ ಆಗೋದು ಮೋಸ ಮಾಡಿದವನಿಗೆ. ಪರಲೋಕದ ಶಿಕ್ಷೆ ಯಾರಿಗೆ ಕೊಡ್ತಾರೆ? ಮೋಸ ಮಾಡಿದವನಿಗೆ ಕೊಡ್ತಾರೆ. ಈ ಲಾಸ್ ಆಗಿ ಇಮ್ಮಿಡಿಯೇಟ್ ಲಾಸ್ ಆಗೋದು ಇವರಿಗೆ. ಅದೆಲ್ಲ ಯೋಚನೆ ಮಾಡಿದರೆ ದೃಷ್ಟಾಂತ ಅನಲೈಸ್ ಮಾಡ್ಬೇಕಾದ್ರೆ ಎಷ್ಟು ಬೇಕು ಇಷ್ಟೆಲ್ಲ ಬರೆದು ಎರಡೆಲ್ಲ ಏನು ಜಾಸ್ತಿ ಬರೆಯೋದಿಲ್ಲ. ಹೀಗೆಲ್ಲ ಬಿಡಿಸಿ ಏನು ಮಾಡ್ತಾರೆ, ಇಷ್ಟು ಬಿಡಿಸ್ತಾರೆ. ಏನು ಯಾಕೆ ಅಂತೆಲ್ಲ ಹೇಳಿಬಿಟ್ಟು ಮತ್ತೆ ಕ್ಲಿಯರ್ ಮಾಡ್ತಾ ಹೋಗ್ತಾರೆ. ಸ್ವಪ್ನೇಪಿ ಮೊದಲಿಂದ ಕರೆಕ್ಟ್ ಓದ್ಕೊಂಡು ಅದೇ ಗುಂಗಿನಲ್ಲಿದ್ದರೆ ಅರ್ಥ ಆಗಿಬಿಡುತ್ತೆ. ನಾವು ವಿಷಯಾಂತರ ಮಾಡ್ಕೊಂಡ್ಬಿಟ್ಟಾಗ ಏನಾಗುತ್ತದ? ಒಬ್ರೊಬ್ಬಕ್ಕೊಮ್ಮೆ ಬರುತ್ತಾರಲ್ಲ, ಮತ್ತು ನೀವು ಯಾರು ಅಂತ ಕೇಳಬೇಕಾಗಿಲ್ಲ. ನೀವು ಯಾರು ಬಂದಾಗಲೇ ಕೇಳಬೇಕು. ಅವ್ರನ್ನ ದಿವಸ ಬರೋರಿಗೆ ಕೇಳಬೇಕಾಗಿಲ್ಲ. ಅದಕ್ಕೆ ದಿವಸ ಶಾಸ್ತ್ರ ಓದ್ತಿದ್ರೆ ಹೊಸ್ತು ಅನ್ಸೋದಿಲ್ಲ. ಶಾಸ್ತ್ರ ಭಾರಿ ಹೊತ್ತು ಕಾಡ್ಲಿಕ್ಕೆ ಓದೋದೇ ಇಲ್ಲ, ಯಾವಾಗಲೂ ಓದ್ತೀವಿ. ಆದ್ದರಿಂದ ಚೂರೇ ಯಾರೋ ಏನೋ ಇರ್ಬೋದು ಅನಿಸುತ್ತೆ ಅಷ್ಟೆ. ಸ್ವಪ್ನೇಪಿ ಅದಕ್ಕೆ ಆವೃತ್ತಿ ಅಸಕೃತ ಉಪದೇಶ ಸೂತ್ರ ಏನಂತ ಹೇಳಿದ? ಆವೃತ್ತಿ
ಅಸಕಲ ಉಪದೇಶ ಮತ್ತೆ ಮತ್ತೆ ರಿಪಿಟೇಷನ್ ಮಾಡ್ತಾಯಿರಿ. ಹರಿಕಥೆಯನ್ನು ಕೇಳೋ, ಕೇಳಿದ್ದೇ ಕೇಳು. ಅವಾಗೇನಾಗೋದಿಲ್ಲ, ಮರವು ಬರೋದಿಲ್ಲ, ಭ್ರಾಂತಿನೂ ಬರೋದಿಲ್ಲ. ಎರಡೆರಡು. ಇಲ್ಲ ಮರ್ತು ಬಿಡೋದು, ಇಲ್ಲ ಯಾರನ್ನು ಯಾರೋ ಅಂತ ತಿಳ್ಕೊಳ್ಳೋದು. ಅದು ಕೂಡ ಒಮ್ಮೊಮ್ಮೆ ನೋಡಿದರೆ ಮಾತ್ರ ಆಗೋದು, ಪ್ರತ್ಯೇಕ ನೋಡೋದು ಅನಿಸೋದಿಲ್ಲ. ಆಗ ಅವಳಿ ಜವಳಿ ಸಾಮಾನ್ಯ ನೋಡಿದ್ರೆ ನಮಗೆ ಕನ್ಫ್ಯೂಷನ್ ಆಗುತ್ತೆ. ಆ ಮನೆಯಲ್ಲಿ ಇರ್ತಾರೆ ಅವ್ರಿಗೆ ಅನಿಸೋದಿಲ್ಲ. ಯಾಕೆ? ಅವರು ಅನೇಕ ರೀತಿಯಲ್ಲಿ ನೋಡಿರ್ತಾರೆ. ಅವರು ಬರೀ ಮುಖ ಅಷ್ಟೇ ನೋಡೋದಿಲ್ಲ, ಅನೇಕ ರೀತಿ ನೋಡಿದಾಗ ಅವ್ರಿಗೆ ಸುಲಭವಾಗಿ ಗೊತ್ತಾಗ್ಬಿಡೋದು. ಸೊ ಇಷ್ಟು ವಾಕ್ಯ ಆಯ್ತು. ಈಗ ಪ್ರತಿಯೊಂದು ನೆನಪಿಟ್ಕೋಬೇಕು. ಇನ್ನೊಂದಿದೆ, ಶಂಖ ಪೀತಃ ನಭೋ ನೀಲಂ ಇತ್ಯಾದಿಷ್ವಪಿ ಪೀತಾದಯೋ ಅನ್ಯತ್ರ ವಿದ್ಯಂತೆ ಏವಾ. ಬಿಟ್ಟು ಸ್ವಪ್ನೇಪಿ, ಸ್ವಪ್ನದ ಕೇಸ್ ತೊಗೊಂಡ್ರೆ ಒಂದೊಂದೇ ಅನಲೈಸ್ ಮಾಡ್ತಾರೆ. ಸ್ವಪ್ನೇಪಿ ವಾಸನಾರೂಪಂ ಸತ್ಯಮೇವ ಜಗತ್ ಮನಸಿ ಸ್ಥಿತಂ ಬಹಿಷ್ಠತ್ವೇನ ದೃಶ್ಯತೆ ದೇಹಾತ್ಮನೋರಪಿ ಏಕದೇಹಸ್ತತ್ವಾದಿ ಸಾದೃಶ್ಯಮಸ್ತೇವಾ. ಸ್ವಪ್ನೇಪಿ ವಾಸನಾರೂಪಂ ಸತ್ಯಮೇವ. ಯಾವುದು ಜನ್ಮದಲ್ಲೇ ಕಂಡಿಲ್ಲ, ಅವ್ರು ಕನಸಲ್ಲಿ ಕಾಣಕ್ಕೆ ಸಾಧ್ಯ ಇಲ್ಲ. ಎಲ್ಲರೂ ಒಂದು ಕಣ್ಣು ನೋಡಿರ್ತಾರೋ. ನಮ್ಮ ಕನಸಲ್ಲಿ ಏನಾಗುತ್ತೆ ಅಂದರೆ ನೋಡಿಲ್ಲದ ಪದಾರ್ಥ ಕಾಣುತ್ತೆ ನಮಗೆ, ಗೊತ್ತಾಯ್ತಾ? ಉದಾಹರಣೆಗೆ ಒಂದು ಪ್ರಾಣಿ, ಅದಕ್ಕೇನಿರೋದಿಲ್ಲ, ಅಥವಾ ಮನುಷ್ಯ ಅವನಿಗೆ ಕೋಡುಗಳಿರೋದಿಲ್ಲ, ಆ ಥರ ಕನಸು ಬಿಡುತ್ತೆ ನಮಗೆ. ಇನ್ನು ಕೋಡಿರೋ ಮನುಷ್ಯ ಎಂದು ನೋಡೇ ಇಲ್ಲ. ಯಾಕೆ ಬರುತ್ತೆ ಅಂದರೆ ಎಡಿಟ್ ಆಗುತ್ತೆ. ಅದು ಏನು ಮಾಡುತ್ತದು? ಎಡಿಟ್ ಮಾಡಿಬಿಟ್ಟು ಮಿಕ್ಸ್ ಮಾಡಿಕೊಡುತ್ತೆ. ಎಡಿಟ್ ಮಾಡೋದು ನಿಮ್ಮನ್ನು ಕರ್ಮದಿಂದ ಎಡಿಟ್ ಮಾಡ್ತಾರೆ. ಇವತ್ತು ಹಾಗೇನೆ ಒಂದು ಗ್ಲಾಸಲ್ಲಿ ನರ್ತನ ಮಾಡೋ ಹಾಕಿ ಡ್ಯಾನ್ಸನ್ನು ಹಾಕಿರ್ತಾರೆ, ಇಷ್ಟೇ ಲೋಟದೊಳಗೆ. ಮತ್ತು ಲೋಟನ ದೊಡ್ಡದು ಮಾಡ್ತಾರೆ, ಅದನ್ನು ಚಿಕ್ಕದು ಮಾಡ್ತಾರೆ, ಒಳಗೆ ಇಂಪೋಸ್ ಮಾಡೋ ಸೂಪರ್ ಇಂಪೋಸ್ ಮಾಡಿ ಏನಾಗುತ್ತದು ಒಳಗಿಂತ ಕಾಣಿಸೋದು. ಅದನ್ನು ಫೋಟೋಗ್ರಫಿ ಟ್ರಿಕ್ ಅಂತಾರಲ್ಲ, ಹಾಗೆ ಅದು ಫೋಟೋಗ್ರಫಿ ಟ್ರಿಕ್ ನಾವು ಹೆದರಿ ಮಾಡೋದು. ಸ್ವಪ್ನದಲ್ಲಿ ದೇವರು ಎಡಿಟ್ ಮಾಡಿ ಹಾಕಿ ತೋರಿಸ್ತಾರೆ. ಅದಕ್ಕೆ ಹೇಳ್ತಿರೋದು, ಅಸಂಬದ್ಧಕ್ಕೆ ಉತ್ತರ ಕೊಟ್ಟಿದ್ದೆ. ತಾನೇ ಸೂಸೈಡ್ ಮಾಡ್ಕೊಂಡೇ ಬರುತ್ತೆ. ತಾನು ಸೂಸೈಡ್ ಮಾಡ್ಕೊಂಡಿದ್ದಾರೆ ಒಂದ್ಸಲ, ಯಾರು ಮಾಡ್ಕೊಂಡಿರ್ಬೋದು. ಅವ್ರಿಗೆ ಕನಸು ಬೀಳೋ ಚಾನ್ಸ್ ಇಲ್ಲ. ಯಾಕೆ? ಹೋಗಿಬಿಟ್ಟಿರ್ತಾರೆ, ಇರೋದಿಲ್ಲ ಅದರಿಂದ ಅವ್ರಿಗೆ ಕನಸು ಬರೋದಿಲ್ಲ. ಅದು ಜನ್ಮಾಂತರದ್ದು, ಅದು ಜನ್ಮಾಂತರದ ಕನಸಾಗಿರ್ಬೋದು. ಅಥವಾ ಸೂಸೈಡ್ ಕೇಳಿರ್ತಾರೆ, ಇನ್ನೊಬ್ಬರದ್ದು ಕೇಳಿರ್ತಾರೆ, ಅದು ತನಗೆ ಅಂತ ಭ್ರಾಂತನಾಗ್ತಾರೆ. ಈ ರೀತಿ ಆಗೋದ್ರಿಂದ ಅದೇನು ಡೀಪ್ ಸ್ಟಡಿ ಸ್ವಪ್ನದ ಬಗ್ಗೆನೇ ಹೊತ್ತು ಇಶ್ಯೂಸ್ ಇಂಗ್ಲೀಷ್ ಇಶ್ಯೂಸ್ ತಪ್ಪ ಪುಸ್ತಕ ಸಿಗ್ತವೆ. ಆನ್ ಡ್ರೀಮ್ಸ್ ಅಂತ ತೊಗೊಂಡ್ಬಿಟ್ರೆ ವೆರೈಟಿ ಅದು. ಎಷ್ಟು ಅನಲೈಸ್ ಮಾಡಿದರೂ ಕೂಡ ಇದನ್ನು ಬಿಟ್ಟು ಹೋಗಕ್ಕೆ ಬರೋದಿಲ್ಲ. ಬೇಸಿಕ್ ಇದೆ. ಹಾಂ, ಹೌದೌದು. ಸ್ವಪ್ನದೇ ಅಲ್ಲ, ಸ್ವಪ್ನದಲ್ಲಿ ಒಂದು ಭ್ರಾಂತಿ ಇದೆ. ಏನು ಭ್ರಾಂತಿ ಇದೆ? ಒಳ್ಳೆ ಕನಸಿದೆ. ಇಲ್ಲ ಕಾಶಿಗೆ ಹೋದಾಗೆ, ಗಂಗಾ ಸ್ನಾನ ಮಾಡಿದಾಗೆ, ಹೋಗಿ ಕಾಶಿಗೆ ಹೋಗಿ ಏನೂ ಮಾಡಿಲ್ಲ ಅವನು. ಎದ್ದ ಒಂಥರ ಫ್ರೆಶ್ನೆಸ್ ಬೇರೆ ಫೀಲ್ ಆಗ್ತದೆ, ಗೊತ್ತಾಯ್ತಾ? ಅಷ್ಟೆಲ್ಲ ಇರ್ತದೆ, ಅದು ವಿಶೇಷ. ಅದು ಆದರೂ ಕೂಡ ಏನಾಗಿಲ್ಲ, ಅವನು ಹೋಗಿಲ್ಲ. ವಾಸನ, ಅದು ವಾಸನ ಮಾತ್ರ. ಇವು ನೋಡಿ, ಇದು ಗಂಗಾ ಅಂತ ತೋರಿಸ್ತಾರೆ. ಗಂಗಾನ ಅದು ಫೋಟೋ ಏನಂತ ಕರಿತೀವಿ ನಾವು? ಗಂಗಾ ಅಂತ ಕರಿತೇವೆ. ಅದು ವಾಸನಾಮಯವ. ಇದು ಯಾವ ವಾಸನ? ಇದು ಫೋಟೋಗ್ರಫಿ. ನಮ್ಮ ಫ್ರೆಂಡ್ ಫೋಟೋ ತಕ್ಕೊಡ್ರಿ ಅಂತ ಹೇಳಿದ್ರೆ ಅವನೇ ಬರಬೇಕು ಫಸ್ಟ್. ಅವನು ನಾನು ಫೋಟೋ ತಕ್ಕೊಡಿ, ಔಷಧಿ ಕೊಟ್ಟಿಲ್ವಾ, ಫೋಟೋ ಯಾಕೆ ತೆಗಿಬಾರ ಅಂತ ಕೇಳ್ತಾರೆ. ಕುತರ್ಕ ಅದು. ಔಷಧಿ ಅವ್ನ ಹೆಸರು ಅವ್ನು ಸಿಂಪ್ಟಮ್ಸ್ ಮೇಲೆ ಔಷಧಿ ಕೊಟ್ಬಿಡ್ಬೋದು, ಫೋಟೋ ಹಾಕಿ ತೆಗಿಲಕ್ಕೆ ಬರೋಲ್ಲ. ಯಾರು ಇರಬೇಕಲ್ಲಿ? ನಾನು ಬಂದಿದ್ದೇನೆ, ನಿನ್ನ ತೆಗಿತೀರಿ ಅಷ್ಟೇ ಅಂತ. ನಿನ್ನ ತೆಗಿತೀವಿ, ಅವ್ನು ತೆಗಿಲಕ್ಕಾಗಲ್ಲ. ಆ ರೀತಿಯೇ ವಾಸನ ಅನ್ನೋದು ಆಯಾ ವಸ್ತುಗಳ ಬೆದ್ದ ಸಂಪರ್ಕ, ಅದು ವಾಸನ. ಇನ್ನೂ ಸಿಂಪಲ್ ಹೇಳೋದಾದರೆ ಈ ಸೀಲ್ ಹಾಕ್ತಾರೆ. ಏನದು? ಇಂಕನ್ನು ತಿದ್ದಿರ್ತಾರೆ, ಸೀಲ್ ಬಿಡಿ ವಾಸನ. ಇದು ಸೀಲೇ ಇಲ್ಲ, ವಾಸನೆ ಬರ್ತದೆ. ಇದೇ ಇಲ್ಲ ನಿಮಗೆ. ಈಗ ಬೆಟ್ಟದ ಹೆಬ್ಬೆಟ್ಟಿಂದ ಬರ್ತದೆ. ಏನಿದ್ರೆ ಅದು ಇಂಕೆ ಇಲ್ಲ, ಅದಕ್ಕೂ ಬರೋಲ್ಲ. ಇದು ಸೀಲಿಲ್ಲ ಅಥವಾ ಇಂಕಿಲ್ಲ, ಎರಡು ಇದ್ದರೆ ಮಾತ್ರ ಬರೋದು. ಅಲ್ಲೂ ಕೂಡ ಎರಡು ಬೇಕು, ಗೊತ್ತಾಯ್ತು? ಬರೀ ಸೀಲಿದ್ರೆ ಸಾಲದು, ಬರೀ ಇಂಕಿದ್ರೆ ಸಾಲದು. ಮನಸ್ಸಿಗೆ ಗೊತ್ತಾಗುತ್ತೆ. ಕೆಲವು ಕನಸು ಕಂಡ ಫ್ರೆಶ್ನೆಸ್ ಫೀಲ್ ಆಗುತ್ತೆ, ಕೆಲವು ಕಂಡಾಗ ಒಂಥರ ನೆಸ್ಟ್ಲೆಸ್ನೆಸ್ ಫೀಲ್ ಆಗ್ತದೆ. ದುಸ್ವಪ್ನ ಅದು. ಯಾರನ್ನು ಕೇಳಬೇಕಾಗಿಲ್ಲ, ಫಲ ಕೆಟ್ಟ ಫಲನೇ ಅದು. ಕೆಲವು ನೋಡೋದಕ್ಕೆ ಕೆಟ್ಟದ್ದು ಕಂಡು ಬರುತ್ತೆ, ರಿಲೀಫ್ ಕಂಡಾಗ ಕಾಣಿಸುತ್ತೆ. ನಮ್ಮ ಅನುಭವ ಬರೋದು ಅದು. ಒಳ್ಳೇದು ಕೆಟ್ಟದೊಂಬದು ಹೇಗೆ ಬರುತ್ತಾರೆ? ರುಚಿ ಇದೆಯಲ್ಲ ಅಂತ ಹೇಳೋದಕ್ಕೆ ಅಷ್ಟೇನೀಗ ನಮಗೆ ಗೊತ್ತಾಗಬೇಕು ರುಚಿ. ಅದು ಮಾಡ್ದೋ ಎಷ್ಟೇ ಪಲ್ಟಿ ಹೊಡೆದಿದ್ರು ಕೂಡ ರುಚಿ ಹೇಳಬೇಕಾದ್ದು ಯಾರು? ತಿನ್ನೋನೇ ಹೇಳಬೇಕಾದ. ಆ ಥರ ಸ್ವಪ್ನ ಕೂಡ ಇಲ್ಲ. ನಮ್ಮ ತಿಳುವಳಿಕೆ ಅಂತ ನೋಡೋದಿಲ್ಲ ಅವರೀಗ. ಸಿನಿಮಾ ನಾಟಕದಲ್ಲೂ ಕೂಡ ಸಿನಿಮಾ ಇರುತ್ತೆ. ಸಿನಿಮಾದಲ್ಲಿ ನೀವು 3 ತಾಸು ಸಿನಿಮಾ ನೋಡ್ತೀರಿ, ಅದಕ್ಕೆ ಅದು 3 ತಾಸು ಸಿನಿಮಾ ಇರೋಲ್ಲ. ಆ್ಯಕ್ಚುಲಿ ಅದು ಎಷ್ಟಿರುತ್ತೆ? ಅದು ತುಂಬ ದೊಡ್ಡದಿರುತ್ತೆ. ಎಲ್ಲ ಕಟ್ ಮಾಡಿ ಏನು ಮಾಡ್ತಾರೆ? ಎಡಿಟ್ ಮಾಡಿ ಹಾಕ್ಬಿಡ್ತಾರೆ. ಅಲ್ಲೂ ಕೂಡ ಗಲಾಟೆಗಳು. ತಮಗಾಗದವ್ರು ಇದ್ರೆ ಪೂರ್ತಿ ತೆಗೆದು ಹಾಕ್ಬಿಡ್ತಾರೆ. ಕೆಲವರು ಇಷ್ಟ ಮಾಡ್ತಾರೆ. ಅದು ಪಾರ್ಶಿಯಾಲಿಟಿ ಅದು. ಬಟ್ ದೇವ್ರು ಹಾಗಲ್ಲ. ಯಾವ ಕರ್ಮ ಮೆಚ್ಯೂರ್ ಆಗಿರುತ್ತೋ ಅದಕ್ಕೆ ತಕ್ಕಂಥ ಡ್ರೀಮ್ಸ್ ಕೊಡ್ತಾರೆ. ನಾವು ಇಷ್ಟಪಟ್ಟು ಕನಸು ಕಾಣೋಕ್ಕೆ ಸಾಧ್ಯ ಇಲ್ಲ. ತೋರಿಸೋ ಕನಸು ತಾಡಬೇಕಷ್ಟೇ. ನಾವು ಇಂಥ ಕನಸು ಕಾಣಬೇಕು ಅನ್ಕೊಂಡು ಕನಸು ಬೀಳಲ್ಲ. ಒಳ್ಳೆ ಕನಸು ಅಂತೂ ಬೀಳೋದು, ಕೆಟ್ಟ ಕನಸು ಬೀಳುತ್ತೆ ಅಂತ ಸಾಮಾನ್ಯ ಬೇಡ ಅಂತಾರೆ.
ಕೆಟ್ಟ ಕನಸು ಆ ಕಡೆ ಜಾಸ್ತಿ ಇಂಪ್ರೆಷನ್ ಬರೋದ್ರೆ ಬಿಡುತ್ತೆ ಅಷ್ಟೇ. ಯಾರು ಹೇಳಿದ್ರು ನಿಮಗೆ? ಯಾರು ಹೇಳಿದರು? ಏನಿಲ್ಲ, ಸುಳ್ಳು ಅವೆಲ್ಲ. ಅಲ್ಲಿ ಪ್ರಮಾಣ ಹೆಚ್ಚು ಕಡಿಮೆ ಆಗ್ಬೋದು ಅಷ್ಟೇ ಹೊರತು ಏನಾಗೋದಿಲ್ಲ. ಏನಾಗೋದಿಲ್ಲ ಹೇಳಿ. ತಪ್ಪೋದು ಹಾಗಿದ್ದರೆ ಈ ನಿಯಮ ಮಾಡ್ಬೋದಾಗುತ್ತೆ. ಯಾರಿಗೆ ಪಡೆಯೋದು ಬೀಳೋದು ಎಲ್ಲಿ ನಿಯಮ ಎಲ್ಲಿದೆ ಅದಕ್ಕೀಗ? ಏನೂ ಇಲ್ಲ. ಎಲ್ಕಂಡು ಮಾಡಿದ್ರೆ ಚೀರ್ತಾರೆ ಎಷ್ಟೋ ಸಲ. ನಿಮಗಂತೂ ಚೀರ್ತಾರೆ. ಅವ್ರು ಕನಸು ದುಷ್ಟಾಂಶ ಬಿತ್ತಾನೆ ಅವರಿಗೀಗ. ಮತ್ತು ಎಡಮಗ್ಲ ಮತ್ತೆ ಯಾಕೆ ಬಿತ್ತು? ಮತ್ತೆ ನಿಯಮ ಇಲ್ಲ. ಸ್ವಲ್ಪ ವೇರಿಯೇಷನ್ ಇರ್ಬೋದು ಅಷ್ಟೇ ಹೊರತು ಏನಿಲ್ಲ. ಸಾಮಾನ್ಯವಾಗಿ ಕೀಪ್ ಲೆಫ್ಟ್ ಇದ್ರೆ ಆಕ್ಸಿಡೆಂಟ್ ಆಗೋದೇ ಇಲ್ಲಲ್ಲ, ಕಡಿಮೆ ಆಗುತ್ತೆ ಅಷ್ಟೇ. ಕೀಪ್ ಲೆಫ್ಟ್ ರೈಟ್ಗೆ ಹೋದರೆ ಜಾಸ್ತಿ ಆಗುತ್ತೆ. ಯಾಕಂದ್ರೆ ಸೀದಾ ಹೊಡಿತಾರೆ, ಸ್ವಲ್ಪ ಸೈಡ್ಗೆ ಹೊಡಿತಾರೆ ಅಷ್ಟೇ. ಇದು ಅದೇನು ನಿಯಮ ಇಲ್ಲ. ಅವೆಲ್ಲ ಇದಕ್ಕಷ್ಟೇ, ಸುಮ್ಮನೆ ನಮ್ಮ ಸ್ಯಾಟಿಸ್ಫ್ಯಾಕ್ಷನ್. ಒಂದು ಸ್ಟೇಜ್ ಹೇಳೋರಿಗೂ ಗೊತ್ತದು, ಹೇಳೋರಿಗೂ ಗೊತ್ತು. ನೀವು ಸ್ವಲ್ಪ ಸಮಾಧಾನ ಮಾಡೋಕ್ಕೆ ಮಾತಾಡ್ತಾರೆ ಅಷ್ಟೇ. ಹಾಂ, ಹೌದು. ಎಲ್ಲಿ ನೋಡಿದ್ದು ಪ್ರಾಣಿ ಕೊಂಡು ನೋಡಿರ್ತಾನೆ, ಮನುಷ್ಯನೂ ನೋಡಿರ್ತಾನೆ. ಅಲ್ಲಿ ಎಡಿಟಾಗಿ ಎರಡು ಜಾಯಿನ್ ಆಗ್ತಾವೆ. ಹೌದು, ಇವತ್ತು ನಾಟಕ ಸಿನಿಮಾದಲ್ಲಿ ರಾಕ್ಷಸನ ಪಾರ್ಟಿಗೆ ಕೋಡ್ ಇಟ್ಕೊಂಬರೋದಿಲ್ಲ. ಎಲ್ಲಿಂದ ಇಟ್ಕೊಂಬಂದ್ರು ಅವರು? ಅದನ್ನು ನೋಡಿದರೆ ಸಾಕಲ್ವಿ ಬರೀ ಬರಲಿಕ್ಕೆ. ನಾಟಕದಲ್ಲಿ ಕೋಡ್ ಇಟ್ಕೊಂಬಂದು ನೋಡಿಬಿಟ್ರೆ ಕನಸಲ್ಲಿ ಬರ್ಬೋದಲ್ಲ, ಅದು ಆಗ್ಬೋದಲ್ಲ. ದೇವ್ರು ಎಡಿಟ್ ಮಾಡೋದು ಬೇರೆ, ನಮ್ಮ ಡ್ರಾಮಾದಲ್ಲೇ ಎಡಿಟ್ ಮಾಡೋದು ಬೇರೆ ಆಗ್ಬೋದು. ಏನು ತಪ್ಪಿಲ್ಲ ಅದರಲ್ಲಿ. ಅದು ನಾವೇ ಇಮ್ಯಾಜಿನ್ ಮಾಡ್ಕೋಬೋದು ಎಷ್ಟೋ ಸಲ. ಎರಡೂ ಇಲ್ಲ. ಏನು ಇಮ್ಯಾಜಿನ್ ಮಾಡ್ಕೋಬೋದು? ಒಬ್ಬ ಮನುಷ್ಯ ಅವನಿಗೆ ಕೋಡು ಎರಡು ಜಾಯಿನ್ ಮಾಡೋದು ಮನಸ್ಸಿನಲ್ಲಿ, ಏನು ತಪ್ಪಿಲ್ಲ. ಸೃಷ್ಟಿಗೆ ರಾಕ್ಷಸ ಕಾಟ ಕಾಡಬೇಕು ಅಂತ ತಾನೇ ಅನ್ಕೊಂಡ್ಬಿಟ್ರೆ ನೀವು ನಮ್ಮ ಪಾರಿ ರಾಕ್ಷಸ ಕಾಟಾಗೆ ಕಾಡ ಸಿಟ್ಟು ಆಡಿ ಅವ್ರ ಮೇಲೆ ಮನಸ್ಸು ಎಡಿಟ್ ಮಾಡುತ್ತೆ. ಗೊತ್ತಾಯ್ತಾ? ಅಂದರೆ ಕಲ್ಪನೆ ಅನೇಕ ರೀತಿ ಇರ್ಬೋದು. ಹಾಂ, ಅಲ್ಲಿ ಎರಡು ಪಾಯಿಂಟ್ ಇದೆ. ಆ ವಸ್ತುಗಳನ್ನು ಕೆಲವು ವೆರಿ ರೇರ್ ಇದ್ದರೆ ಈ ಜನ್ಮದಲ್ಲಿ ನೋಡಿಲ್ಲ ನಾವು, ಬಿದ್ದರೆ ಜನ್ಮಾಂತರದ್ದು. ಕೆಲವೆಲ್ಲ ಹೆಚ್ಚಾಗಿ ಈ ಜನ್ಮದ್ದೇ ಬಿಡೋದು, ಕೆಲವು ಬಿದ್ದಾಗ ಅದು ಎಡಿಟ್ ಆಗಿರುತ್ತೆ. ಗೊತ್ತಾಯ್ತಾ? ಆದ್ದರಿಂದ ಅದು ಈಗ ನೋಡಿಲ್ಲ, ನಾವು ಜನ್ಮಾಂತರ ನೋಡಿರ್ತೀವಿ ಅಷ್ಟೇ. ಆಯಿತಾ? ಸರ್ ಅದನ್ನೇ ಇನ್ನೊಂದು ಮಾತು ಹೇಳ್ತಾರೆ. ವೇದಗಳಿದೆ, ಋಷಿಗಳಿಗೆ ಕಾಣಿಸುತ್ತೆ. ಋಷಿಗಳಿಗೆ ಕಂಡರೂ ಕೂಡ ಹಿಂದೆ ಯಾವುದೋ ಓದಿರ್ತಾರೆ ಫಸ್ಟ್ ಅವರು. ಜನ್ಮಾಂತರೇ ಶ್ರುತಾಸ್ತಾಸ್ತು. ಗೊತ್ತಾಯ್ತಾ? ಮುನೀನಾ ಪ್ರತಿಭಾಸ್ಯಂತಿ ಭಾಗೇನೈವ ಸರ್ವಶಃ. ಅದು ದೃಷ್ಟಾಂತ ಕೊಟ್ಟರಲ್ಲ, ಎಚ್ಚರ ಇದ್ದಾಗಲೂ ಕೂಡ ಅವರು ಏನು ವೇದ ಗಂಡಿಗೆ ಕಾಣ್ತಾರೆ. ಅದು ಹೊಸ್ತಾಗ ಟೋಟಲಿ ಹೊಸ್ತಲ್ಲ. ಜನ್ಮಾಂತರದ ಕೇಳಿದ್ದು ಈಗ ಹೊಸ್ತು ಅವನಿಗೆ ಮರ್ತೆ ಜ್ಞಾಪಿಸ್ಕೊತೇವಲ್ಲ ಹಾಗೆ. ಎಷ್ಟೋ ಸರ್ತೆ ನಮಗೆ ತೀರ ಹೊಸ್ತು ಕಾಣಿಸುತ್ತೆ. ಆ್ಯಕ್ಚುಲಿ ನೋಡಿ ಬರ್ತಿರ್ತೇವೆ ಅಷ್ಟೇ. ಆವತ್ತಿನ ಮಟ್ಟಿಗೆ ಏನು ಅನಿಸುತ್ತೆ ಅದು? ಏನು ಇವತ್ತು ಮಾತ್ರ ನನಗೆ ಭಾರಿ ಹೊಡಿತೊಂಬ ಕಾಣುತ್ತೆ. ಅವ್ರು ಹೊಡೆದು ಹಿಂದೆ ಕೇಳಿರ್ತಾನೆ, ಎಲ್ಲೋ ಒಂದು ಕಡೆ ಓದಿರ್ತಾನೆ. ಈಗ ಸಡನ್ನಾಗಿ ರೆಲೆವೆನ್ಸ್ ಬಂದಾಗ ಜ್ಞಾಪಕ ಆಗುತ್ತೆ. ಅವ್ನಿಗೆ ಎಷ್ಟು ಹೊಸ್ತಾಗಿ ಕಾಣುತ್ತೆ ಅಂದರೆ ಏನು ಅನಿಸುತ್ತೆ ಅವನಿಗೆ? ನಾನೇ ಹೊಸ್ತಾಗಿ ಕಂಡು ಹಿಡಿದೆ ಅನ್ನೋಷ್ಟು ಆನಂದ ಕೊಡುತ್ತೆ. ತುಂಬ ಹೊಸ್ತವನಿಗೆ ಹೊಸ ರುಚಿ ಕಾಣಿಸುತ್ತಲ್ಲ, ಅದೇ ರೀತಿ ಅದೇ ನೀರು ಕೊಟ್ಟರು ಕೂಡ ಹೊಸ್ತು ಕಂಡ ಕಾಣಿಸುತ್ತೆ. ಅದೇನು ದೋಷ ಅಲ್ಲ. ಹಾಂ, ಏನ ಅರ್ಥಕಾರಿ ಕ್ರಿಯಾಕಾರಿತ್ವ. ಅರ್ಥಕ್ರಿಯಾತ್ವ ನೀವೇ ಹೇಳಿ. ಅವನ ಪ್ರಕಾರ ಏನಿಲ್ಲ. ಅವ್ರು ಹೇಳ್ತಾರವರು ಅಸತ್ತಿಗೆ ಅರ್ಥಕ್ರಿಯಾಕಾರಿತ್ವ ಇದೆ ಅಂತ ಹೇಳ್ತಾರವ್ರು. ಗೊತ್ತಾಯ್ತಾ? ಎಕ್ಸಾಂಪಲ್ ಕೊಡ್ತಾರೆ. ಯಾತಕ್ಕೆ? ಅವನು ಹಾವು ಇಲ್ಲೇ ಇಲ್ಲ, ತುಳಿದ ಸತ್ತೋಗ್ಬಿಟ್ಟ. ನೋಡಿದರೆ ಅರ್ಥಕ್ರಿಯಾಕಾರಿತ್ವ ಬಂತು. ನೀವೇನು ಹೇಳ್ತೀರಿ? ಹಾವಿನ ಅರ್ಥಕ್ರಿಯಾಕಾರಿತ್ವ ಏನು? ಕಚ್ಚಿ ಕೊಲ್ಲೋದು. ಇಲ್ಲಿ ಆಯ್ತಲ್ಲ ಅಂತ ಕೇಳ್ತಾರೆ. ಅದಕ್ಕೇನು ಹೇಳಬೇಕು? ಅದಕ್ಕೆ ಜ್ಞಾನ ಇದೆ. ಹಾವಿನ ಜ್ಞಾನ ಕೊಲ್ತವನು, ಇದು ಕೊಂದಿಲ್ಲ. ಎಷ್ಟೋ ಸರ್ತಿ ಅವ್ರು ಮಲಗಿರ್ತಾರೆ, ಹಾವು ಮೇಲೆ ಹೋಗ್ಬಿಡುತ್ತೆ. ಅವ್ನು ಎಚ್ಚರವೂ ಆಗಿಲ್ಲ, ಇದೂ ಆಗಿಲ್ಲ. ನೋಡಿರ್ತಾರೆ, ಅವನಿಗೆ ಎಚ್ಚರ ಇಲ್ಲ, ಗೊತ್ತಾಗಿಲ್ಲ. ಅದಕ್ಕೆ ಜ್ಞಾನನೇ ಇಲ್ಲ ಅವನಿಗೆ. ಅರ್ಥ ಆಯ್ತು? ಇವನಿಗೆ ಏನಾಗಿದೆ? ಜ್ಞಾನ ಇದೆ. ಇಲ್ಲಿ ತಲೆಯಲ್ಲಿರೋ ಜ್ಞಾನ ಅಲ್ಲಿಗೆ ಬಂತು. ಭಯ ಹುಡಿಸಿದ್ದು ಯಾವುದೀಗ? ಇದೇನೆ. ಎಷ್ಟೋ ಸರ್ತಿ ಆ ಥರ ತೋರಿಸ್ತಾರೆ. ಕೆಲವು ಕಡೆಗೆಲ್ಲ ಅವೆಲ್ಲ ನಡೆದಿರೋವು ಕಥೆನೂ ಆಗ್ಬೋದು. ದೆವ್ವ ಪೀಡೆ ಇಲ್ಲ ಅಂತ ಯಾರೋ ಹೇಳಿದರು. ಇವ್ರು ಇಲ್ಲ ಅಂತ ಭಾರಿ ವಾದಿಸಿದ್ದ. ರಾತ್ರಿ ಸ್ಮಶಾನಕ್ಕೆ ಹೋಗಿ ಮೊಳೆ ಹೊಡೆದು ಅಂತ ಕರೆದ್ರು. ಬಳೆ ಹೊಡೆದ ವಾಪಸ್ ಹೋದ, ಸತ್ತೋಗ್ಬಿಟ್ಟ. ಯಾಕೆ ಅಂತ ಕೇಳಿದರೆ ಬಳೆ ಸೇರಿಸಿ ಹೊಡ್ಕೊಂಡಿದ್ದವನು. ಅವ್ರು ದೆವ್ವ ಹಿಡ್ಕೊಳ್ಳೋದು ತಿಳ್ಕೊಂಡು ಸತ್ತೋಗ್ಬಿಟ್ಟ ಅಷ್ಟೇ. ಆ್ಯಕ್ಚುಲಿ ದೆವ್ವ ಏನೂ ಆಗೇ ಇಲ್ಲ, ತಾನೇ ಹೊಡ್ಕೊಂಡಿದ್ದವರು. ಪರಮ ನಾಸ್ತಿಕ ಈ ಮಧ್ಯೆ ಅವರು ಏನಲ್ಲ. ಆ ಕಾಲಕ್ಕೆ ದೆವ್ವ ಕಾಣಿಸ್ತವ್ರಿಗೆ ಪಾಪ. ಆ ಭ್ರಮೆಗಳು ಭಾರಿ ದೊಡ್ಡ ಭ್ರಮೆಗಳವೆಲ್ಲ. ಸ್ವಲ್ಪ ಯಾವರಿಷ್ಟ ದೇವರಿಷ್ಟ. ಅದು ಯಾವ ಕನಸಲ್ಲಿ ಬಂದು ವಿದ್ಯಾರ್ಥಿ ಕನಸಲ್ಲಿ ಬಂತು ಕೆಲವೆಲ್ಲ. ಗೊತ್ತಾಯ್ತು? ಎಷ್ಟೋ ಜನ ನಿಮಗೆ ಗೊತ್ತಿಲ್ಲ. ಒಬ್ಬನು ಹೇಳ್ತಾನೆ, ಸೈನ್ಸಿಸ್ಟೇ ಹೇಳ್ತಾನೆ, ಕನಸಲ್ಲಿ ಅವನ ಪ್ರಾಬ್ಲಮ್ ಸಾಲ್ವ್ ಆಗಿದೆ. ಆಮೇಲೆ ಅದನ್ನು ಚೇಂಜ್ ಮಾಡಿದ್ದಾನೆ. ಎಚ್ಚೆತ್ತಾಗಿಲ್ಲ, ಅವಾಗಾಗಿದೆ. ಆಗಬಾರ್ದು ಅಂತೇನಿಲ್ಲ. ಈಗ ಕನಸಲ್ಲಿ ಯಾವುದೋ ಶೋಕ ಹೊಡಿಬೋದು ನಿಮಗೆ. ಕನಸಿನಲ್ಲಿ
ಎದ್ದಾಗ ಅದು ಮರ್ತು ಬಿಡ್ತಾರೆ ಕೆಲಸ ಸಲ ಕೆಲಸ ಜ್ಞಾಪಕ ಇರುತ್ತೆ. ಓ ಚೆನ್ನಾಗೂ ಭಾರಿ ಚೆನ್ನಾಗೂ ಇರುತ್ತೆ. ಹಾಂ, ಅರ್ಥಕ್ರಿಯಾಕಾರಿತ್ವ ಇಲ್ಲ. ಅದಕ್ಕೆ ನಾವೇನು ಹೇಳಿದ್ವಿ ಅಲ್ಲಿ ಆಚಾರ್ಯ 2 ಕಾರಣ ಕೊಟ್ಟರು. ಅವ್ರು ಸೂಪರ್ ಬರೆದರೆ ಭ್ರಮಾದವಪಿ ಜ್ಞಾನಮಸ್ತೇವ ತಾದೃಶಂ. ಅದು ಸ್ವಪ್ನದಿಂದ ಸತ್ತಿದ್ದಕ್ಕೆ ಹಾವಿನ ಸತ್ತಿದ್ದಲ್ಲ, ಹಾವಿನ ಜ್ಞಾನದಿಂದ ಸತ್ತಿದ್ದಾದ್ದರಿಂದ ಹಾವಿನ ಅರ್ಥಕ್ರಿಯಾಕಾರಿತ್ವ ಕೊಲ್ಲೋದು. ಈ ಜ್ಞಾನ ಸತ್ಯ, ಜ್ಞಾನ ಸತ್ಯ, ಕೊಂದಿದ್ದಾರೆ. ಆ ಸತ್ಯದಿಂದ ಆಗಲಿ, ಸತ್ಯದಿಂದನೇ ಕೆಲಸ ಆಯಿತು. ಗೊತ್ತಾಯ್ತಾ? ಅಲ್ಲ ಸಾವಾಗಿದೆ ಅಂತ ಕೇಳಿದರೆ ಸಾವಾಗಿದ್ದು ಜ್ಞಾನದಿಂದ, ಇದರಿಂದ ಅಲ್ಲ. ಮತ್ತು ಆ ಸರ್ಪದ ಅರ್ಥಕ್ರಿಯಾಕಾರಿತ್ವ ಏನು ಗೊತ್ತಾ? ಅದಕ್ಕೆ ಪೋಸ್ಟ್ ಮಾರ್ಟಮ್ ಮಾಡೋದು. ಅದಕ್ಕೇನೆ ಪೋಸ್ಟ್ ಮಾರ್ಟಮ್ ಮಾಡಿದ್ರು ಅವನಿಗೆ. ಹಾವು ಕಚ್ಚಿದ್ರು ಹಾಗೆ ಸತ್ನು ಅಂತ ಹೇಳಿಬಿಟ್ಟು. ಹಾವು ಕಚ್ಚಿದ ಅರ್ಥಕ್ರಿಯಾತ ಏನಿರಬೇಕೀಗ? ಕಚ್ಚಿದ ಗುರುತು ಎಲ್ಲ ವಿಷಯ ಎಲ್ಲ ಇರಬೇಕು. ಅದಕ್ಕೆ ಒಂದೂ ಇಲ್ಲ. ಅದು ಅದರ ಅರ್ಥಕ್ರಿಯಾಕಾರಿತ್ವ ಡಿಫರೆನ್ಸ್ ಗೊತ್ತಾಯ್ತಾ? ಸತ್ಯದ್ದು ಕಾಮನ್, ಸತ್ಯದ್ದು ಕಾಮನ್. ಹಾವು ಕಚ್ಚೇ ಸತ್ತನೋ ಹಾವಿನ ಭ್ರಮೆಯಿಂದ ಸತ್ತು ಅಂತ ಪ್ರಶ್ನೆ ಬಂದಾಗ ಹಾವಿನ ಲಕ್ಷಣ ಏನಿದೆ? ಕಚ್ಚೋದು ಅವೆಲ್ಲ ಇದೆ, ವಿಷ ಬರೋದು. ಇದು ಸಾವಿದೆ. ಬರೀ ಸಾವಿನಿಂದ ಏನು ತೀರ್ಮಾನ ಮಾಡಬಾರ್ದು? ಅದಕ್ಕೆ ಯಾವ ಕಣ್ಣಾರೆ ಆಕ್ಸಿಡೆಂಟ್ ಆಗಿದ್ದರೂ ಕೂಡ ಮತ್ತೆ ಪೋಸ್ಟ್ ಮಾರ್ಟಮ್ ಮಾಡಿಸ್ತಾರೆ. ಅದು ಕಣ್ಣಾರೆ ನೋಡಿರೋದೆ. ಸ್ಟಿಲ್ ಏನು ಹೇಳಬೇಕಂದ್ರೆ ಪೋಸ್ಟ್ ಮಾರ್ಟಮ್ ಆಗಬೇಕು. ಯಾತಕ್ಕೆ? ಮನಸ್ಸಲ್ಲಿ ಇದು ಆಗ ಸತ್ತಾಗಿರ್ಬೋದು. ಕೆಲಸತ್ತು ಏನು ಮಾಡ್ತಾರೆ? ಡೆಡ್ ಬಾಡಿ ಹಾಕಿ ಹೋಗ್ಬಿಟ್ಟಿರ್ತಾರೆ. ಅದ್ರ ಮೇಲೆ ಕಾರ್ ಹೋಗಿಬಿಡುತ್ತೆ. ಆ್ಯಕ್ಸಿಡೆಂಟ್ದಾಗ ಪ್ರೂವ್ ಮಾಡ್ತಾರೆ. ಅಲ್ಲಿ ಆಮೇಲೆ ನೋಡಿದ್ರೆ ಬಾರ್ಡರ್ ಆ್ಯಕ್ಸಿಡೆಂಟ್. ಎಷ್ಟೋ ಸರ್ತಿ ಹಾಗಾಗಿದೆ, ತುಂಬ ಸರ್ತಿ ಆಗಿದೆ. ಅದಕ್ಕೆ ಪೋಸ್ಟ್ ಮಾರ್ಟಮ್ದಲ್ಲಿ ಗೊತ್ತಿದೆ. ಆಚಾರ್ಯ ಪೋಸ್ಟ್ ಮಾರ್ಟಮ್ ಮಾಡ್ತಾರೆ. ಇದ್ದಾರೆ ಯಾವುದ್ರ ಪೋಸ್ಟ್ ಮಾರ್ಟಮ್ ಮಾಡಿದ್ದಾರೆ ಈಗ? ಸಾವಿರ ಕೇಸಲ್ಲಿ ಸರಿ ಪೋಸ್ಟ್ ಮಾರ್ಟಮ್ ಮಾಡಿದಾಗ ನಿಜವಾದ ಸತ್ಯ ಜಾತಕ ಅವರು ಹಾವಿನ ಜ್ಞಾನದ ಸತ್ಯನ ಹೊರತು ಇದರಿಂದ ಅಲ್ಲ. ಅದು ಯಾವುದರಿಂದ? ಹಗ್ಗ ಹಾವ ಕಚ್ಚಿದ್ರಿಂದ ಅಲ್ಲ. ಹಗ್ಗ ಇತ್ತು ಹಾವಾಗಿ ಮತ್ತೆ ಹಗ್ಗ ಆಗಿಬಿಡ್ತಾವೆಲ್ಲ. ಇಲ್ಲ ಈ ಸರಿ ಯಾವ ಡಾಕ್ಟ್ರು ಅಂತ ರಿಪೋರ್ಟ್ ಕೊಟ್ಟಿಲ್ಲ. ಏನು ಹಾಂ, ಅದೇ ಹೇಳ್ತಿರೋದು. ಅರ್ಥಕ್ರಿಯಾಕಾರಿತ್ವ ಎಲ್ಲಿದೆ? ಅದಕ್ಕೆ ಅರ್ಥಕ್ರಿಯಾಕಾರಿತ್ವ ಎಲ್ಲಿದೆ? ಉದಾಹರಣೆಗೆ ಅವ್ರು ಹೇಳ್ತಾರೆ ಬೆಳ್ಳಿ ಇದೆ, ಅಲ್ಲಿ ಬೆಳ್ಳಿ ಇದೆ, ಪ್ಯೂರ್ ಬೆಳ್ಳಿನೇ ಇದೆ. ನಾವೇನು ಮಾಡ್ತೀವಿ ಈಗ? ಓಡೋ ತೊಗೊಂಡ್ಬಿಡ್ತೇವೆ. ಸೊ ಬೆಳ್ಳಿ ಅರ್ಥಕ್ರಿಯಾಕಾರಿತ್ವ ಏನು? ತನ್ನ ಕಡೆ ಆಕರ್ಷಣೆ ಮಾಡಿ ಅದು ಬಂಗಾರಕ್ಕೆ ಇನ್ನೂ ಜಾಸ್ತಿ ಇದೆ. ಆದರೆ ಮತ್ತು ಶುಕ್ತಿ ರಹಿತಕ್ಕೆ ಎಲ್ಲಿಂದ ಬಂತು ಅಂತ ಪ್ರಶ್ನೆ ಈಗ. ಅದಕ್ಕೂ ಅರ್ಥಕ್ರಿಯಾಕಾರಿತ್ವ ಬಂತು ಅಂತ ಕೇಳಿದ್ರೆ ಅಲ್ಲ, ಜ್ಞಾನಕ್ಕೆ. ಶುಕ್ತಿ ರಹಿತ ಜ್ಞಾನಕ್ಕೆ ಬಂತಾನೆ. ಅಲ್ಲಿ ಉದಾದ ಬಂಗಾರ ಇದೆ, ಪಕ್ಕದಲ್ಲೇ ಗಂಗಾರ ಇದೆ, ನೋಡಿಲ್ಲ ಅವನು ತೊಗೊಳ್ಳೋದು. ಅಲ್ಲಿ ಇಲ್ಲ ಬಂಗಾರ, ಅಲ್ಲಿಗೆ ಓಡ್ತಾರೆ. ಇಲ್ಲೇ ಇದೆ, ತೊಗೊಳ್ತಾ ಇಲ್ಲ. ಯಾಕೆ? ಇದರ ಜ್ಞಾನ ಇಲ್ಲ, ಅದರ ಜ್ಞಾನ ಭ್ರಮೆ, ತಪ್ಪು ಜ್ಞಾನ ಅಲ್ಲಿದೆ. ಅದು ಅನಾಲಿಸಿಸ್. ಅದು ಎಂಥ ಅನಾಲಿಸಿಸ್? ಸೂಪರ್ ಅನಾಲಿಸಿಸ್. ಇದೆಲ್ಲ ಮೊದಲು ಯಾರೂ ಮಾಡ್ಲಿಕ್ಕೆ ಹೋಗಿರೋದಿಲ್ಲ. ಇದನ್ನು ಹೇಳಿದ್ರೆ ಗೊತ್ತಾ? ಅದು ಬಿಡೋದು ಬರೀ ತಲೆ ಆದಾಗಿಬಿಡುತ್ತೆ ವಿಷಯ. ಅದೆಲ್ಲ ಗೊತ್ತು, ಪ್ರತಿಯೊಬ್ಬರಿಗೆ ಅನುಭವ ಬರುತ್ತೆ. ಏನು ಹೇಳಿರ್ತಾರೆ ಕಾನ್ಸೆಪ್ಟು, ಅವ್ನು ಏನು ಪಲ್ಟಿ ಹೊಡೆದ್ರು ಅರ್ಥ ಬೇರೆ ಮಾಡೋಕ್ಕೆ ಬರೋಲ್ಲ. ಶಂಖ ಪೀತಃ ಆಯ್ತಾ? ಸ್ವಪ್ನದ್ದೀಗ ಅಲ್ಲಿಗಿರಲಿ. ಇವತ್ತು ಪೂರ್ತಿ ಕನಸು ಕಾಡ್ತಾ ಇದ್ದರೆ ನಾಳೆ ಮುಂದಿನ ಹೋಗುತ್ತೆ. ಮುಂದೆ ಅದು ಮುಂದೆ ಅನೇಕ ವಿಷಯ ಹೇಳ್ತಾರೆ. ಭಾಳ ಆಶ್ಚರ್ಯ ಅವೆಲ್ಲ. ಹಾಂ, ಅದಾಗಲಿ ನಾಳೆನೇ. ಅದು ದೇಹದ ಹೊಸದು, ಅದು ಭಾಗ ಅಲ್ಲ. ಆ್ಯಕ್ಚುಲಿ ಇನ್ನೊಂದು ಇಶ್ಯೂ ಅದು. ನಮಗೇನಾಗಿದೆ ಈಗ? ನಾವೇ ದೇಹ ಅಂತ ಭ್ರಮೆ ಇದೆ ಎಷ್ಟೋ ಸಲ. ನಾನು ಅಥವಾ ದೇಹ ಬಿಟ್ಟರೆ ನಾನಲ್ಲ, ದೇಹ ನಾನಲ್ಲ. ಆ್ಯಕ್ಚುಲಿ ನಾನು ಅಂತ ಹೇಳ್ಕೊತೇವೆ. ಅದು ಭ್ರಮೆ ಹೇಗೆ ಬಂತು ಅಂತ ಪ್ರಶ್ನೆ ಈಗ. ಅದಕ್ಕೆ ಉತ್ತರ ಕೊಡ್ತಾರೆ. ಸ್ವಪ್ನದ ಕೇಸು ಎಚ್ಚರದಲ್ಲೇ ಬರೋದು. ಇದು ಸ್ವಪ್ನದಲ್ಲಿ ಬರೋದಲ್ಲ, ಎಚ್ಚರದಲ್ಲೇ ಬರೋದು. ಎಲ್ಲ ಕೇಸು ಡೀಲ್ ಮಾಡ್ತಾರೆ. ಭಾಳ ಆಶ್ಚರ್ಯ ಅಂತ ಕೇಳಿದ್ರು. ಪ್ರತಿಯೊಂದು ಕೇಸನ್ನು ಉಳಿದವ್ರು ಸಾಮಾನ್ಯ ಹೇಳ್ಬೇಕಾದ್ರೆ ಏನು ಮಾಡ್ತಾರೆ? ತಮ್ಮದು ಮಾತ್ರ ತೊಗೋತಾರೆ, ತವನು ಉಳಿದು ಬಿಟ್ಬಿಡ್ತಾರೆ. ಬೇರೆ ಹಾಕಿ ಬಿಟ್ಬಿಟ್ಟೋದಿಲ್ಲ, ಅಪೋಸಿಟ್ ಆಗುತ್ತೆ ಅಂತ ಗೊತ್ತು ಅವರಿಗೆ. ಏನು ಮಾಡ್ತಾರೆ? ಅದು ಮಾತ್ರ ತೋರಿಸ್ತಾರೆ. ಆಚಾರ ಎಲ್ಲದನ್ನು ಕೂಡ ಕೆಲವು ತೋರಿಸೇ ಇರೋದಿಲ್ಲ, ತಾವೇ ತೋರಿಸ್ಬಿಟ್ಟು ನಿಮ್ಮ ಪ್ರಾಬ್ಲಮ್ ಹೇಗಿರುತ್ತೆ ಇದಕ್ಕೂ ಮೋಸ ಹೋಗಬೇಡಿ ಅಂತ ಹೇಳ್ಬಿಡ್ತಾರೆ. ಇದು ಗುರುಗಳ ಲಕ್ಷಣ ಅಂದರೆ ಏನು? ಪೂರ್ತಿಯಾಗಿ ಅರ್ಥ ಆಯ್ತಾ? ಕೆಲವು ಒಳ್ಳೆ ಡಾಕ್ಟ್ರ್ ಹೇಳ್ತಾರೆ, ಇವತ್ತು ನಾಳೆ ಯೋಚನೆ ತೊಗೊಂಡೋಗೋದು ಕೊಟ್ಟು ಕಳಿಸಿದ್ರೆ ಮುಗಿತವನು. ಇವ್ರದ್ದು ಹಾಗಲ್ಲ. ಕೊಟ್ಟು ಏನಾಯಿತು ಅವನಿಗೆ, ವಾಸಿ ಆಯಿತೋ ಇಲ್ಲೋ ಒಂದು ದಿವಸ ನೋಡ್ತಾರೆ. ಎಷ್ಟು ವಾಸಿ ಆಯಿತು ಸ್ಟಡಿ ಮಾಡ್ತಾರೆ. ಅದರಿಂದ ರೋಗಿಗೂ ವಾಸಿ ಆಗ್ತದೆ, ಇವನು ಡೆವಲಪ್ ಆಗ್ತಾನೆ. ಡಾಕ್ಟ್ರು ಕೂಡ ಏನಾಗ್ತಾ ಹೋಗ್ತಾನೆ, ಭಾಳ ಡೆವಲಪ್ ಆಗ್ತಾನೆ. ತುಂಬ ಜನ ಹಾಗಲ್ಲ, ಇದು ಕೊಟ್ಟ ತೊಗೊಂಡೋದು ಮತ್ತೆ ಇನ್ನೊಂದು ಬರಲಿಲ್ಲ, ನೆಕ್ಸ್ಟ್ ಇನ್ನೊಂದು ಕೊಟ್ಟಾಗ ಕಳಿಸ್ದೆ. ಅವ್ರು ಬರಲಿ ಬದುಕಿದ್ರೆ ಬರ್ತಾರೆ, ಹೋದ್ರೆ ಹೋಗ್ತಾರೆ ಅಂತ ಅಷ್ಟೇ. ಹಾಗಾಗಬಾರ್ದು. ಯಾಕೆ ಬರಲಿಲ್ಲ ಅದು ಕೇಳಾಗಿರ್ಬೇಕು. ಅಕಸ್ಮಾತ್ ಬರದೇ ಹೋಗಿಬಿಟ್ರೆ, ವಾಸಿಯಾಗಿ ಬರಲಿಲ್ವೋ ಸತ್ತೋಗಿ ಬರಲಿಲ್ಲೋ ಯೋಚನೆ ಮಾಡಬೇಕಾದ್ರೆ. ಎಷ್ಟೊತ್ತಿಗೆ ಸತ್ತೋಗಿ ಬರೋದಿಲ್ಲ, ಎಷ್ಟೊತ್ತು ತುಂಬ ಇರ್ತಾರೆ. ಅವರು ಏನೋ ಮಾಡೋದಿಲ್ಲ, ತಲೆಗೆ ಕನ್ಸರ್ನೇ ಇಲ್ಲ ಅವರಿಗೆ. ಕನ್ಸರ್ನ್ ಇರಬೇಕು, ಗೊತ್ತಾಯ್ತಾ? ಕನ್ಸರ್ನ್ ಯಾರೂ ದುಡ್ಡು ಕೊಡೋದಿಲ್ಲ. ಅದಕ್ಕೆ ಅದು ಶ್ರದ್ಧೆ ಒಳಗಿಂದ ಬರೋದು.